ಓಂ ಮಾನಿ ಬೆನ್ನೆ ಹೋ ಹೋಗೋದು ಕಟ್ಕೊಂಡು ಪಡ್ಕೊಂಡು ಎಲ್ಲಿ ಯಾರು ಎಲ್ರಿಗೂ ನಮಸ್ಕಾರ. ಸರ್ ಶುಭ ಸಂಜೆ ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಎಲ್ಲರಿಗೂ ಮ್ಯೂಟ್ ಮಾಡ್ಬಿಡಿ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ವೆರಿ ಗುಡ್ ಈವ್ನಿಂಗ್. ಎಲ್ರಿಗೂ ಪರ್ಫೆಕ್ಟ್. ಸೊ ವೆಲ್ಕಮ್ ಎವ್ರಿಬಡಿ ಟು ದಿಸ್ ಬ್ಯೂಟಿಫುಲ್ ಈವ್ನಿಂಗ್. ಇವತ್ತು ಹುಣ್ಣಿಮೆ ಇದೆ, ಫುಲ್ ಮೂನ್. ಸೊ ವಿಲ್ ಡೂ ಅ ಫುಲ್ ಮೂನ್ ಮೆಡಿಟೇಷನ್. ಬಿಫೋರ್ ದಟ್, ಆಸ್ ಯೂಶುವಲ್, ನಿಮ್ಗೇನಾದರೂ ನಿಮ್ಗೆಲ್ರಿಗೂ ಗೊತ್ತಿದೆ ಅನ್ಕೋತೀನಿ, ಆಲ್ಮೋಸ್ಟ್ ಎವ್ರಿ ಫುಲ್ ಮೂನು, ನ್ಯೂ ಮೂನು, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ನಾವು ಈ ರೀತಿ ಒಂದು ಆನ್ಲೈನ್ ಮೆಡಿಟೇಷನ್ನ ಮಾಡ್ತೀವಿ. ಅದರ ಜೊತೆಗೆ ಇದು ಸತ್ಸಂಗ್ ಥರ ಇರುತ್ತೆ. ಅಂದರೆ ನೀವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಏನಾದರೂ ಮಾತಾಡಬೇಕು ಅಂತ ಕೊಟ್ಟರೆ ಆ ಟಾಪಿಕ್ ಮೇಲೆ ಮಾತಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸು, ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳನ್ನು ಕ್ಲಿಯರ್ ಮಾಡ್ತೀನಿ. ಅದಾದಮೇಲೆ ಒಂದು ಮೆಡಿಟೇಷನ್ನ ಮಾಡಿಸ್ತೀನಿ. ಸೊ ನಿಮ್ಗೇನಾದರೂ ಪ್ರಶ್ನೆಗಳು ಅಂದರೆ ಕ್ವಶನ್ಸ್ ರಿಲೇಟೆಡ್ ಟು ಲೈಫ್, ಸ್ಪಿರಿಚುವಾಲಿಟಿ, ಮೈಂಡ್ ಆ್ಯಂಡ್ ಹೀಲಿಂಗ್, ಈ 4 ಸಬ್ಜೆಕ್ಟು ನನ್ನ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸೊ ಈ 4 ವಿಷಯದಲ್ಲಿ ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ, ಜೀವನಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ, ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ, ಹೀಲಿಂಗಿಗೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ, ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಶ್ನೆ ಇದ್ದರೆ ನೀವು ನನಗೆ ಕೇಳ್ಬೋದು. ನನಗೇನು ಗೊತ್ತಿದೆ ಅದಕ್ಕೆ ತಕ್ಕಂತೆ ನಾನು ಉತ್ತರ ಕೊಡ್ತೀನಿ. ರೈಟ್? ಸೊ ಅದಾದಮೇಲೆ ಒಂದು ಧ್ಯಾನ ಮಾಡೋಣ. ಶುಭ ಸಂಜೆ ಮೇಡಮ್. ಸೊ ಅದಕ್ಕಿಂತ ಮುಂಚೆ ನಾವು ಏನು ಮಾಡೋಣ ಅಂದರೆ, ಆ್ಯಸ್ ಯೂಶುವಲ್ ಒಂದು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಇವತ್ತಿನ ಈ ಒಂದು ಸೆಷನ್ನ ಶುರು ಮಾಡೋಣ. ಸೊ ಆರಾಮ್ಸೆ ಕುತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಿಸಿ, ಕಣ್ಗಳನ್ನು ಮುಚ್ಚಿ, ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ. Breathe in deeply and breathe out completely. Relax your body, relax your mind. Let us chant 3 rounds of Omkara. Inhale deeply, inhale. One more time, inhale. ಮತ್ತೊಮ್ಮೆ inhale. Relax and feel the beautiful resonance of Omkara throughout your body for a while. ನಿಧಾನವಾಗಿ 2 ಕೈಗಳನ್ನು ಜೋಡಿಸಿ, 2 ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ, 2 ಕೈಗಳನ್ನು ಕಣ್ಗಳ ಮೇಲಿಟ್ಟು ನಿಧಾನವಾಗಿ ಕಣ್ಗಳನ್ನು ಮುಖವನ್ನು ಸ್ಪರ್ಶ ಮಾಡ್ತಾ, feeling fresh, happy, healthy, active, energetic. Slowly you can open your eyes, looking at your palms. All right. Great. So welcome back everybody to this beautiful evening. ಇವತ್ತು ನಾವು ಫುಲ್ ಮೂನ್ ಮೆಡಿಟೇಷನ್, ಹುಣ್ಣಿಮೆ ಧ್ಯಾನ ಮಾಡೋಣ. ಮಾಡೋಕ್ಕೆ ಮುಂಚೆ ನಿಮ್ಗೆ ಏನಾದರೂ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಟಾಪಿಕ್, ಸರ್ ಈ ಟಾಪಿಕ್ ಮೇಲೆ ಮಾತಾಡಿ ಅಂತಿದ್ರೆ ಆ ಟಾಪಿಕ್ನ ನೀವು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ಅಥವಾ ಆ್ಯಸ್ ಐ ಟೋಲ್ಡ್ ಯು, ಜೀವನಕ್ಕೆ ಸಂಬಂಧಪಟ್ಟಂಗೆ, ಸ್ಪಿರಿಚುವಾಲಿಟಿಗೆ ಸಂಬಂಧಪಟ್ಟಂಗೆ, ಅಥವಾ ಹೀಲಿಂಗ್, ಮೈಂಡ್, ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಶ್ನೆಗಳು ನಿಮ್ಗಿತ್ತಂದರೆ ಯು ಕ್ಯಾನ್ ಪುಟ್ ದ್ಯಾಟ್ ಇನ್ ದ ಚಾಟ್ ಬಾಕ್ಸ್.
ಫುಲ್ ಮೂನ್ ಮೆಡಿಟೇಷನ್ ಮಾಡೋದ್ರಿಂದ ಬೆನಿಫಿಟ್ ಏನಿದೆ ಇದನ್ನು ನೀವೇನು ಮಾಡಿ ಅಂದರೆ ಲಾಸ್ಟ್ ಟೈಮ್ ನಾವು ಅಮಾವಾಸ್ಯೆ ಧ್ಯಾನ ಮಾಡಿದ್ವಲ್ಲ, ಆ ವಿಡಿಯೋ ನೋಡಿಬಿಡಿ. ಆ ವಿಡಿಯೋ ಕಂಪ್ಲೀಟಾಗಿ ಯೂಟ್ಯೂಬಲ್ಲಿದೆ. ಯಾಕಂದರೆ ಫುಲ್ ಮೂನ್ದು ಇಂಪಾರ್ಟೆನ್ಸ್ ಏನಿದೆ, ಅಮಾವಾಸ್ಯದ ಇಂಪಾರ್ಟೆನ್ಸ್ ಏನಿದೆ, ಇದನ್ನು ಸುಮಾರು ಸತಿ ಹೇಳ್ಬಿಟ್ಟಿದ್ದೀನಿ, ಸುಮಾರು ಕ್ಲಾಸಸ್ಗಳಲ್ಲಿ ಹೇಳ್ಬಿಟ್ಟಿದ್ದೀನಿ. ಏನಾದರೂ ಹೊಸ ಟಾಪಿಕ್ ಇದ್ದರೆ ಹೇಳಿ. ಫುಲ್ ಮೂನ್ ಅಲ್ಲ, ಯಾರಾದರೂ ಫಸ್ಟ್ ಟೈಮ್ ಯಾರು ಜಾಯ್ನ್ ಆಗಿದ್ದೀರಾ ನನ್ನ ಕ್ಲಾಸು? ಎನಿಬಡಿ ಹೂ ಹ್ಯಾಸ್ ಜಾಯಿನ್ ಫಾರ್ ದ ಫಸ್ಟ್ ಟೈಮ್? ಜಸ್ಟ್ ಟೈಪ್ FT ಇನ್ ದ ಚಾಟ್ ಬಾಕ್ಸ್ ಯಾರಾದರೂ ಇದ್ರೆ. ಮೋಸ್ಟ್ ಪ್ರಾಬ್ಲಿ ಎಲ್ಲರೂ ಮುಂಚೆಯಿಂದ ನೀವು ಜಾಯಿನ್ ಆಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಹೌದಾ? ಸರ್ you're joining for the first time? Okay. ಲಕ್ಷ್ಮಿ ಮೇಡಮ್, ನೀವು ಫಸ್ಟ್ ಟೈಮ್ ಜಾಯ್ನ್ ಆಗ್ತಾ ಇದ್ದೀರಾ? ಎಂಟ್ರೈಸ್ ಮಾಡಿದ್ರಿ, ಅದಕ್ಕೆ ಕೇಳಿದೆ. ಓಕೆ ಓಕೆ ಓಕೆ. ಅಲ್ಲ, ನಾನು ಕೇಳಿದ್ದು ನನ್ನ ಕ್ಲಾಸಿಗೆ ಅಥವಾ ನನ್ನ ಪರಿಚಯನೇ ಇಲ್ದಿರೋರು. ಭಾನುಪ್ರಿಯ ಆಫ್ಕೋರ್ಸ್ ನೀವು ಫಸ್ಟ್ ಟೈಮ್ ಜಾಯ್ನ್ ಆಗ್ತಾ ಇದ್ದೀರಿ ಅನ್ಕೋತೀನಿ, ಬಟ್ ಪರಿಚಯ ಇದೆ. ಗೀತಾ ಅವರು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಿ. ಓಕೆ, ಆಲ್ ರೈಟ್. ಸೊ ಫಸ್ಟ್ ಟೈಮ್ ಜಾಯ್ನ್ ಆಗಿರೋ ನನ್ನ ಪರಿಚಯ ನಿಮ್ಗೆ ಇದ್ದೇ ಇದೆ. ಮುಂದೆ ಯಾವುದಾದ್ರು ಬೇರೆ ಕ್ಲಾಸ್ ಜಾಯ್ನ್ ಆದಾಗ ಪರಿಚಯನ ಕೂಡ ಕೊಡ್ತೀನಿ. ಇವತ್ತು ಧ್ಯಾನ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಏನಾದರೂ ಬೇರೆ ಟಾಪಿಕ್ ಇದ್ರೆ. ಮೂನ್ ಇನ್ ಇಟ್ ಸೆಲ್ಫ್ ಈಸ್, ಹಿಂದಿನ ಲಾಸ್ಟ್ ಸೆಷನ್ಲಿ ತುಂಬ ಚೆನ್ನಾಗಿ ಮೂನ್, ಮನಸ್ಸು, ದೇಹ, ಅದ್ರ ಬಗ್ಗೆ ಎಲ್ಲ ಸ್ಪಷ್ಟವಾಗಿ ಮಾತಾಡಿದ್ದೀವಿ. ಸೊ ಅದರದ್ದು ಕಂಪ್ಲೀಟ್ ವಿಡಿಯೋ ಯೂಟ್ಯೂಬಲ್ಲಿ ಇದೆ. ಪ್ಲೀಸ್ ಗೋ ಥ್ರೂ ಇಟ್. ಅದನ್ನು ನೋಡಿ, ಸಾಕಷ್ಟು ನಾಲೆಜ್ ನಿಮ್ಗೆ ಸಿಗುತ್ತೆ. ಅಂದರೆ ಫುಲ್ ಮೂನ್ ಮೆಡಿಟೇಷನ್ ಯಾಕೆ ಮಾಡ್ತೀವಿ, ನ್ಯೂ ಮೂನ್ ಮೆಡಿಟೇಷನ್ ಯಾಕೆ ಮಾಡ್ತೀವಿ, ಇದರ ಮಹತ್ವ ಏನಿದೆ, ಹೇಗೆ ದೇಹ ಭೂಮಿಕಾರಕ ಆಗಿದೆ, ಮನಸ್ಸು ಚಂದ್ರಕಾರಕ ಆಗಿದೆ, ಆತ್ಮ ಸೂರ್ಯಕಾರಕ ಆಗಿದೆ, ಸೂರ್ಯ ಆತ್ಮಕಾರಕ ಆಗಿದೆ. ಸೊ ಇದನ್ನೆಲ್ಲ ನಾವು ಇನ್ ಡೀಟೇಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಯು ಕ್ಯಾನ್ ಗೋ ಥ್ರೂ ದಟ್ ವಿಡಿಯೋ ಇನ್ ದ ಯೂಟ್ಯೂಬ್. ಬೇರೆ ಏನಾದ್ರು ಟಾಪಿಕ್ ಇದೆಯಾ ಅಥವಾ ಡೈರೆಕ್ಟಾಗಿ ಧ್ಯಾನ ಮಾಡೋಣ ಇವತ್ತು? ಸರಿ, ಇವತ್ತು ಮಾತಾಡೋಕ್ಕೆ ಕೇಳಿಸ್ಕೊಳ್ಳೋಕ್ಕೆ ಏನು ಇಷ್ಟ ಇಲ್ಲ. ಎಸ್ ಲಕ್ಷ್ಮಿ ಮೇಡಮ್ ಹೇಳಿ. ಅನ್ಮ್ಯೂಟ್ ಮಾಡೋಣ. ಓಕೆ, ಅನ್ಮ್ಯೂಟ್ ಮಾಡಿದ್ದೀನಿ, ಮಾತಾಡಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಂಗೆ ಈ ಪ್ರಶ್ನೆ ತುಂಬಾ ವರ್ಷಗಳಿಂದ ಕಾಡ್ತಾ ಇದೆ. ಯಾವಾಗ ನಾನು 50s ಬಂದೆ ಅವಾಗಿಂದ ನಂಗೆ ಕಾಡ್ತಾ ಇದೆ. ನನ್ಗೆ ಅನ್ಸ್ತಾ ಇರೋದು, ಹ್ಮ್ ಜೀವನದ ಒಂದು ಹಂತದವರೆಗೆ ನಾವು ಈ ಸ್ಪಿರಿಚುವಾಲಿಟಿ, ದೇವ್ರು ದಿಂಡ್ರು ಅದ್ರ ಬಗ್ಗೆ ಅಷ್ಟು ಗಮನ ಇರೋದಿಲ್ಲ ನಮಗೆ. ಹ್ಮ್ ಸಾಮಾನ್ಯವಾಗಿ ನಾನು ನೋಡ್ತೀನಿ, ಈಗ ನನ್ ಮಗಳನ್ನೇ ನೋಡ್ತಾ ಇದ್ದೀನಿ, ಹ್ಮ್ ನನ್ನ ಸುತ್ತಮುತ್ತಲಿನ ಆ ಏಜ್ನವ್ರ ನೋಡ್ತಾ ಇದ್ದೀನಿ. ಸಾಮಾನ್ಯ ಈಗ ನಿಮ್ ಕ್ಲಾಸಲ್ಲೂ ಅಷ್ಟೇ ಸೇರಿರೋರೆಲ್ಲ ಏನು ಒಂದು ಪ್ರೌಢಾವಸ್ಥೆಗೆ ತಲುಪಿದವ್ರು ಮಾತ್ರ. ಅದು ಈ ವಯಸ್ಸಿಗೆ ಯಾಕೆ ಆ ಕಡೆನೆ ಎಳ್ಕೊಂಡು ಹೋಗುತ್ತೆ? ಓಕೆ. ಸಾಮಾನ್ಯ ನಾನು ನೋಡಿದ್ದೀನಿ, ಈಗ ದೇವಸ್ಥಾನಕ್ಕೆ ಬರೋರಲ್ಲಿ ನೋಡಿ 10 ಜನರಲ್ಲಿ ಒಂದಿಬ್ರು ಯಂಗ್ಸ್ಟರ್ಸ್ ಇರ್ಬೋದು, ಮತ್ತೆಲ್ಲರೂ ಅದೇ ಏಜ್ನವ್ರೆ. ಹೌದು ಹೌದು. ಅದ್ ಯಾಕದ್ ಹಂಗಾಗತ್ತೆ? ಅದು ಆ ಜೀವನನ ನೋಡೋ ರೀತಿ ಬೇರೆ ಆಗುತ್ತೋ, ಅಥವಾ ನಮ್ಮ ಮನಸ್ಸಿನ ಬದಲಾವಣೆಯೋ, ಅಥವಾ ಜೀವನದಲ್ಲಿ ಎಲ್ಲಾ ಮುಗ್ದು ಏನೋ ಒಂಥರ ತೃಪ್ತಿ ಕಾಣ್ತೀವಿ, ಕಂಟೆಂಟೆಡ್ ಅಂತಾರಲ್ಲ, ಹಾಗಾಗತ್ತೋ? ಹ್ಮ್ ನನಗೆ ಇದೊಂದು ಪ್ರಶ್ನೆ ಇದೆ, ನಿಮ್ಮ ಹತ್ರ ಕೇಳಿದಾಗೆಲ್ಲ ವಂಡರ್ಫುಲ್ ಮರ್ತೋಗ್ತಿತ್ತು. ವಂಡರ್ಫುಲ್ ವಂಡರ್ಫುಲ್ ಕ್ವಶನ್ ಇದೆ. ಈ ಪ್ರಶ್ನೆಗೆ ಉತ್ತರ ಸಾಮಾನ್ಯವಾಗಿ ನಾನು ಚಕ್ರ ಸಾಧನೆ ಕ್ಲಾಸಲ್ಲಿ ಕೊಟ್ಟಿರ್ತೀನಿ. ಹೇಗೆ ಎವ್ರಿ 7 years ಒನ್ಸು ನಮ್ಮ ಎನರ್ಜಿ ಚೇಂಜ್ ಆಗುತ್ತೆ. ಸೊ ಬಟ್ ಎಲ್ರಿಗೂ ಈ ಪ್ರಶ್ನೆಗೆ ಉತ್ತರ ತುಂಬ ಇಂಪಾರ್ಟೆಂಟ್ ಆಗತ್ತೆ ಅನ್ಕೋತೀನಿ. ಸೊ ಲೆಟ್ಸ್ ಟಾಕ್ ಅಬೌಟ್ ದಿಸ್. ನಿಮ್ಮಲ್ಲೂ ಕೂಡ ಸುಮಾರು ಜನರಿಗೆ ಈ ಪ್ರಶ್ನೆ ಇರಬೇಕಲ್ಲ, ಯಾಕೆ ಸರ್ಟನ್ ಏಜ್ ಬಂದಮೇಲೆ ಸ್ಪಿರಿಚುಯಾಲಿಟಿ, ದೇವರು, ದೇವಸ್ಥಾನ, ಅದು ಇದು ಅಂತ ನಾವು ಹೋಗ್ತೀವಿ. ಇದರಿಂದ ಮುಂಚೆ ಯಾಕೆ ಇದು ಮೈಂಡಲ್ಲಿ ಬರೋದೇ ಇಲ್ಲ? ಸರ್ ನಮಸ್ತೆ, ಪಾಸ್ಟ್ ಲೈಫ್ ಕರ್ಮ ಆ್ಯಂಡ್ ಪ್ರೆಸೆಂಟ್ ಲೈಫ್ ಪ್ರಾಬ್ಲಮ್ಸ್ ಬಗ್ಗೆ ಏನಾದರೂ ಹೇಳ್ತೀರಾ? ಎಸ್ ಆಶಾ, ಪಾಸ್ಟ್ ಲೈಫ್ ಬಗ್ಗೆ ನಿನ್ನೆ ಮೊನ್ನೆ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಒಂದು ಫೌಂಡೇಶನ್ ಕೋರ್ಸ್ ಇತ್ತು, ಅದರಲ್ಲಿ ಇನ್ ಡಿಟೇಲ್ ಅದನ್ನು ಮಾತಾಡಿದ್ದೀವಿ. ಸೊ ಈ ಟಾಪಿಕ್ ಇವತ್ತು ಬೇಡ ಅನ್ಕೋತೀನಿ. ಮತ್ತೊಂದು ಸತಿ ಫೌಂಡೇಶನ್ ಕೋರ್ಸ್ ಆನ್ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಮಾಡ್ತೀನಿ 9th and 10th of July. So you can join for that. Behavior pattern, how that changed, like we react to some things, some way, how can we break? Okay. ನನಗೆ ಎಲ್ಲದರಲ್ಲೂ ನೆಗೆಟಿವ್ ಥಾಟ್ಸ್ ಬರುತ್ತೆ.
ಥಿಂಗ್ಸ್ ಬರುತ್ತೆ. ಓಕೆ, ಆಲ್ ರೈಟ್. ಸೊ ಒಂದು ಅದ್ಭುತವಾದಂಥ ಪ್ರಶ್ನೆ ಲಕ್ಷ್ಮಿ ಅವರು ಕೇಳಿದ್ದಾರೆ. ಅದಲ್ಲದೆ ನೀವು ಕೆಲವೊಂದು ಪ್ರಶ್ನೆ ಕೇಳ್ತಾ ಇದ್ರಿ, ಪಾಸ್ಟ್ ಲೈಫ್ ಕರ್ಮಾಸ್ ಅಂಡ್ ಆಲ್. ಸೊ ಪಾಸ್ಟ್ ಲೈಫ್ ಕರ್ಮಾಸ್ ಮತ್ತು ಅದರ ಬಗ್ಗೆ ನಿನ್ನೆನೆ ಫೌಂಡೇಶನ್ ಕೋರ್ಸ್ ಇತ್ತು, ನೀವು ಕೆಲವರು ಜಾಯ್ನ್ ಆಗಿದ್ರಿ ಅನ್ಕೋತೀನಿ. ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಮತ್ತೆ ಮಾಡ್ತಾ ಇದ್ದೀನಿ 9th and 10th, ಅವಾಗ ನೀವು ಜಾಯ್ನ್ ಆಗ್ಬೋದು. 2 days ಫೌಂಡೇಶನ್ ಕೋರ್ಸ್ ಇರುತ್ತೆ. ಎರಡನೇದು ನೆಗೆಟಿವ್ ಥಾಟ್ಸ್ ಎಲ್ಲ ಯಾಕೆ ಬರುತ್ತೆ, ಆ್ಯಂಡ್ ಫುಲ್ ಮೂನ್ ಬಗ್ಗೆ ಆಸ್ ಐ ಟೋಲ್ಡ್ ಯು, ಕೆಲವರಿಗೆ ಫುಲ್ ಮೂನ್ ಬಗ್ಗೆ ಅಂದರೆ ಮೆಡಿಟೇಷನ್ ಯಾಕೆ ಮಾಡ್ತೀವಿ, ಫುಲ್ ಮೂನ್ ಏನು ಇಂಪಾರ್ಟೆನ್ಸ್ ಇದೆ. ಹಿಂದಿನ 15 ದಿವಸಗಳ ಹಿಂದೆ ಏನು ನಾವು ನ್ಯೂ ಮೂನ್ ಮೆಡಿಟೇಷನ್ ಮಾಡಿದ್ವಿ, ಅಮಾವಾಸ್ಯೆ ಧ್ಯಾನ ಮಾಡಿದ್ವಿ, ಅದರಲ್ಲಿ ಇನ್ ಡಿಟೇಲ್ ಮಾತಾಡಿದ್ದೀನಿ. ಸೊ ಆ ವಿಡಿಯೋ ಕಂಪ್ಲೀಟಾಗಿ ಯೂಟ್ಯೂಬ್ ಹಾಕಿದ್ದೀನಿ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ್ಯಾಟ್ ವಿಡಿಯೋ, ಆ್ಯಂಡ್ ಅಲ್ಲಿ ಒಂದು ಸಂಕಲ್ಪ ಧ್ಯಾನ ಕೂಡ ಮಾಡಿಸಿದ್ದೀನಿ. ಸೊ ಆ ಧ್ಯಾನ ಕೂಡ ನೀವು ಮಾಡ್ಬೋದು ವಿಡಿಯೋ ನೋಡಿ. ಸೊ ಇವತ್ತೇನು ಮಾಡೋಣ ಅಂದರೆ, ಸರ್ಟನ್ ಏಜ್ ಆದಮೇಲೆ ಯಾಕೆ ಸ್ಪಿರಿಚುಯಾಲಿಟಿ, ಯಾಕೆ ಅಧ್ಯಾತ್ಮ, ಯಾಕೆ ದೇವರು ದಿಂಡ್ರು ಇಂಥ ಒಂದು ಭಾವಗಳು ಬರುತ್ತೆ ಅಥವಾ ಅದರ ಕಡೆ ಒಲವು ಬರುತ್ತೆ. ಸಾಮಾನ್ಯವಾಗಿ ಅದರಲ್ಲೂ ಕೂಡ 40+ ಆದಮೇಲೆ ಅಥವಾ 45-50 ದಾಟಿದ ಮೇಲೆ ಈ ಥರದ ಯೋಚನೆಗಳು ಬರ್ಲಿಕ್ಕೆ ಶುರು ಆಗತ್ತೆ. ಕಿ ಏನಾದರೂ ಒಂದು ಸಾಧನೆ ಮಾಡೋಣ, ಏನೋ ಒಂದು ಧ್ಯಾನ ಮಾಡೋಣ, ದೇವ್ರ ಬಗ್ಗೆ ತಿಳ್ಕೊಳ್ಳೋಣ, ಈ ಥರ ಎಲ್ಲ. ಅದರಲ್ಲೂ ಕೂಡ ಈ ಥರ ಆಧ್ಯಾತ್ಮಿಕ ಕ್ಲಾಸಸ್ಗಳು ಯಾವುದೇ ತಗೊಳ್ಳಿ ನೀವು, ಅದರಲ್ಲಿ ಹೆಣ್ಮಕ್ಳ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಗಂಡಸರು ಸಾಮಾನ್ಯವಾಗಿ ಕಮ್ಮಿ ಇರ್ತಾರೆ. ಇದು ನೀವು ನೋಡಿರ್ತೀರಿ. ಯಾವುದೇ ಸ್ಪಿರಿಚುವಲ್ ಸಾಧನೆಗೆ ಹೋಗಿ, ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಧರ್ಮ ಗುರುಗಳ ಇದಕ್ಕೆ ಲೆಕ್ಚರ್ಗೆ ಹೋಗಿ, ಎಲ್ಲ ಕಡೆ ಸಾಮಾನ್ಯವಾಗಿ ಹೆಣ್ಮಕ್ಳು ಜಾಸ್ತಿ ಇರ್ತಾರೆ, ಗಂಡು ಮಕ್ಕಳು ಕಮ್ಮಿ ಇರ್ತಾರೆ. 70-30, ಜಾಸ್ತಿ ಕಮ್ಮಿ ಅಂದರೆ ತುಂಬ ಡಿಫ್ರೆನ್ಸು ಜಾಸ್ತಿ ಇದೆ. ಅಪ್ರಾಕ್ಸಿಮೇಟ್ಲಿ ಆನ್ ಆ್ಯಂಡ್ ಆವ್ರೇಜ್ ಒಂದು 60-70% ಹೆಣ್ಮಕ್ಳು ಇದ್ದರೆ ಒಂದು 30-40% ಗಂಡು ಮಕ್ಕಳು ಇರ್ತಾರೆ. ಹೆಣ್ಮಕ್ಳೇ ಅಧ್ಯಾತ್ಮದ ಕಡೆ ಒಲವು ಜಾಸ್ತಿ, ಮೊದಲನೇದು. ಎರಡನೇದು, ಈ ಒಲವು ಕೂಡ ಎಲ್ರಿಗೆ ಸಾಮಾನ್ಯವಾಗಿ ಬರೋದು 40-45-50 ಆದಮೇಲೆ ಸಾಮಾನ್ಯವಾಗಿ. ಕೆಲವರನ್ನ ಬಿಟ್ಬಿಟ್ರೆ ಮಿಕ್ಕಿರೋರೆಲ್ಲ ಆ ಏಜಿಗೆ ಬರುತ್ತೆ, ರೈಟ್? ಅಷ್ಟೇ ಅಲ್ಲ, ಪ್ರತಿ ಏಜ್ದಲ್ಲೂ ಕೂಡ ನಮ್ಮ ಎನರ್ಜಿ, ನಮ್ಮ ಒಲವು, ನಮ್ಮ ಅಟ್ರಾಕ್ಷನ್ಸು ಬದಲಾವಣೆ ಆಗ್ತಾ ಇರುತ್ತೆ. ಇಟ್ ಈಸ್ ಬಿಕಾಸ್ हिंदी लैंग्वेज नहीं है सर जी, आज कन्नड़ा में है. आई एम सॉरी. Today's session is in Kannada and little bit of English. So you can understand, I hope. If you can understand little bit of Kannada also, that's fine. Otherwise मुश्किल हो जाएगा. थोड़ा बहुत यहाँ वहाँ इंग्लिश में भी बात करूँगा, तो आई थिंक यू विल बी एबल टू फॉलो. एंड मेडिटेशन जो है, that I'll guide in both English and Kannada so that everybody can understand. Right? So why this? And ಪ್ರತಿ ಏಜ್, ಪ್ರತಿ ವಯಸ್ಸಲ್ಲೂ ಕೂಡ, ಲೈಕ್ ಟೀನೇಜಲ್ಲಿ ಬೇರೆ ಥರ ಇರ್ತಾರೆ, ಯಂಗ್ ಏಜಲ್ಲಿ ಬೇರೆ ಥರ ಇರ್ತಾರೆ, ಬೇರೆ ಥರದ ಅಟ್ರಾಕ್ಷನ್ಸ್ಗಳು ಇರ್ತವೆ. ಆ್ಯಂಡ್ ಓಲ್ಡ್ ಏಜ್ ಆಗ್ತಾ ಇದ್ದಂಗೆ ಅಟ್ರಾಕ್ಷನ್ ಚೇಂಜ್ ಆಗುತ್ತೆ. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ದಿಸ್ ಇಸ್ ಹೌ ದ ನೇಚರ್ ಆ್ಯಕ್ಚುಲಿ ವರ್ಕ್ಸ್. ನೇಚರ್, ಪ್ರಕೃತಿ ಕೆಲಸ ಮಾಡೋದೇ ಹೀಗೆ. ಪ್ರಕೃತಿಗೆ ಏನು ಬೇಕು ಗೊತ್ತಾ? ಇನ್ನೊಂದು ಪ್ರಶ್ನೆ ನಿಮಗೆ, ಇನ್ನೊಂದು ಪ್ರಶ್ನೆ ಅಲ್ಲ, ಇನ್ನೊಂದು ಕಿವಿ ಮಾತು ನಿಮಗೆ. ನಿಮ್ಮಲ್ಲಿ ಎಷ್ಟು ಜನರಿಗೆ, ಪ್ರಶ್ನೆನೇ ಕೇಳ್ಬಿಡ್ತೀನಿ ಪ್ರಶ್ನೆ ಥರ, ನಿಮ್ಗೆಲ್ರಿಗೂ ಮಕ್ಕಳಿದ್ದಾರೆ ಅಂತ ಅನ್ಕೋತೀನಿ. ನಿಮ್ಗೆ ಎಷ್ಟು ಜನರಿಗೆ ಅನಿಸುತ್ತೆ ಕಿ ನಾವು ನಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಪ್ರೀತಿ ನಮ್ಮ ಮಕ್ಕಳು ನಮ್ಗೆ ಮಾಡಲ್ಲ ಅಂತ? ಹೌ ಮೆನಿ ಆಫ್ ಯು ಎಗ್ರಿ ವಿತ್ ದಿಸ್? ಅಥವಾ ಈ ಪ್ರಶ್ನೆ ಅಥವಾ ಈ ಥರ ಇದೆ ನಿಮ್ಮ ಸಿಚುವೇಶನು, ಕಿ ನಾವು ನಮ್ಮ ಮಕ್ಕಳನ್ನ ತುಂಬ ಜಾಸ್ತಿ ಪ್ರೀತಿ ಮಾಡ್ತೀವಿ, ಬಟ್ ಎಷ್ಟು ಪ್ರೀತಿ ನಾವು ನಮ್ಮ ಮಕ್ಕಳನ್ನ ಮಾಡ್ತಾ ಇದ್ದೀವೋ ಅಷ್ಟು ಪ್ರೀತಿ ನಮ್ಮ ಮಕ್ಕಳು ನಮ್ಗೆ ಮಾಡೋದಿಲ್ಲ. ಎನಿಬಡಿ ಎಸ್? ಟೈಪ್ ಇಟ್ ಇನ್ ಚಾಟ್ ಬಾಕ್ಸ್. ಇಫ್ ಎಸ್, ಜಸ್ಟ್ ಟೈಪ್ ಎಸ್. ಅಲ್ವಾ? ಆಲ್ಮೋಸ್ಟ್ 99% ಅಂತ ಹೇಳ್ಬೋದು, 99 ಬೇಡ, 90 ಹೇಳೋಣ. 10% ಯಾಕಂದರೆ ತುಂಬ ಶ್ರವಣ್ ಕುಮಾರ್ ಥರ ಮಕ್ಕಳು ಇರ್ತಾರೆ ಕೆಲವ್ರಿಗೆ. ಓಕೆ, ಬಟ್ 90% ಕೇಸಸಲ್ಲಿ ನಾವು ನಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ನಮ್ಮ ಮಕ್ಕಳು ನಮ್ಗೆ ಮಾಡೋದಿಲ್ಲ. ಆ್ಯಂಡ್ ದಿಸ್ ಅಪ್ಲೈಸ್ ಆನ್ ಯು ಆಲ್ಸೋ. ನಿಮ್ಮೆಲ್ಲೂ ಕೂಡ ಇದು ಅಪ್ಲೈ ಆಗುತ್ತೆ. ನೀವು ನಿಮಗೆ ನಿಮ್ಮ ತಂದೆ ತಾಯಿ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಥವಾ ಮಾಡಿದ್ರು ಅಷ್ಟು ನಿಮ್ಮ ತಂದೆ ತಾಯಿಗೆ ನೀವು ಪ್ರೀತಿ ಮಾಡೋದಿಲ್ಲ. ನಿಮ್ಗೆ ಅನ್ಸ್ಬೋದು, ಇಲ್ಲ ಸರ್ ಹಂಗಿಲ್ಲ, ನಾವು ನಮ್ಮ ತಂದೆ ತಾಯಿಗೂ ಕೂಡ ಪ್ರೀತಿ ಮಾಡ್ತೀವಿ ಹಾಗೆ ಹೀಗೆ ಅಂತ. ಯಾವತ್ತಾದರೂ ಸಿಚುವೇಶನ್ ಈ ಥರ ಆಯಿತು ಅಂತ ಅಂದ್ಕೊಳ್ಳಿ, ಆಗದಿರಲಿ,
ಆಯ್ತು ಅಂತ ಅನ್ಕೊಳ್ಳಿ. ಯು ಹ್ಯಾವ್ ಟು ಚೂಸ್ ಬಿಟ್ವೀನ್ ಯೋರ್ ಪೇರೆಂಟ್ಸ್ ಆ್ಯಂಡ್ ಯೋರ್ ಕಿಡ್ಸ್. ಯಾರನ್ನ ಚೂಸ್ ಮಾಡ್ತೀರಿ? ಅಫ್ಕೋರ್ಸ್ ಮಕ್ಕಳನ್ನ ಚೂಸ್ ಮಾಡ್ತೀರಿ. ಯಾಕಂದ್ರೆ ಏನ್ ಅನ್ಸುತ್ತೆ ನಮಗೆ ಸಾಮಾನ್ಯವಾಗಿ ಥಾಟ್ ಏನ್ ಬರುತ್ತೆ, ಪೇರೆಂಟ್ಸ್ ದೋ ಐ ಲವ್ ದೆಮ್, ಬಟ್ ಮಕ್ಕಳ ಮುಂದೆ ಅವ್ರನ್ನ ಚೂಸ್ ಮಾಡಬೇಕು ಅಂದಾಗ ಮಕ್ಕಳನ್ನೇ ಚೂಸ್ ಮಾಡ್ತೀವಿ. ಯಾಕೆ ಚೂಸ್ ಮಾಡ್ತೀವಿ ಅಂದ್ರೆ ತಂದೆ ತಾಯಿ ಅವ್ರ ವಯಸ್ಸನ್ನ ಜೀವಿಸ್ಬಿಟ್ಟಿದ್ದಾರೆ, ಏನೇನು ನೋಡ್ಬೇಕಿದ್ದು ಜೀವನದಲ್ಲಿ ಆಲ್ಮೋಸ್ಟ್ ನೋಡ್ಬಿಟ್ಟಿದ್ದಾರೆ, ಬಟ್ ಮಕ್ಳು ಇನ್ನೂ ಏನೋ ನೋಡಿಲ್ಲ ಅಂತ. ರೈಟ್? ಈ ತರ ಭಾವ ಬರುತ್ತೆ. ದಿಸ್ ಇಸ್ ವಾಟ್ ಈ ಥಾಟ್ ಎಲ್ಲಿಂದ ಬರುತ್ತೆ ನಮಗೆ? ಸರೌಂಡಿಂಗ್ ಇಂದ ಬರುತ್ತೆ. ಅಫ್ಕೋರ್ಸ್ ನಾವೇನು ಕಲ್ತಿದೀವಿ ಅದರಿಂದ ಬರುತ್ತೆ, ನಮ್ಮ ಲರ್ನಿಂಗ್ ಇಂದ ಬರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನೇಚರಿಂದನೂ ಕೂಡ ಈ ಥಾಟ್ ಬರುತ್ತೆ. ಯಾಕಂದ್ರೆ ನೇಚರ್ಗೂ ಕೂಡ ಬೇಕಾಗಿರೋದು ಅದೇ. ನೀವು ಒಂದ್ಸತಿ ಮಕ್ಕಳನ್ನ ಹುಟ್ಟಿಸಿದ ಮೇಲೆ ನೇಚರ್ಗೆ ನಿಮ್ಮ ಅವಶ್ಯಕತೆ ಇಲ್ಲ, ನಿಮ್ಮ ಕೆಲಸ ಆಯಿತು, ಪ್ರಕೃತಿ ಮುಂದಕ್ಕೆ ಸಾಗ್ತಾ ಇರುತ್ತೆ. ಬಿಕಾಸ್ ನೇಚರ್ ಏನಾಗುತ್ತೆ ಅಂದ್ರೆ, ನೇಚರ್ ನೋಡಿ ಇದು ಹೇಗಿದೆ ಅಂದ್ರೆ, ಇದು ಯಾವತ್ತು ತನ್ನನ್ನು ತಾನು ಕಾಪಾಡುತ್ತೆ. ಫಸ್ಟು ಈ ನೇಚರ್ ಮುಂದಕ್ಕೆ ಹೋಗ್ಬೇಕು, ಈ ಪ್ರಕೃತಿ ಮುಂದಕ್ಕೆ ಹೋಗ್ಬೇಕು, ಪ್ರಕೃತಿ ಮತ್ತೆ ಪ್ರಕೃತಿಯಲ್ಲಿ ಇರುವಂತ ಎಲ್ಲ ಸಂತತಿಗಳು ಮುಂದಕ್ಕೆ ಸಾಗಬೇಕು ಅಂತಿದ್ರೆ ಮುಂದಿನ ಪೀಳಿಗೆ ಏನು ಬರ್ತಾ ಇದೆ ಅದು ಬರ್ತಾ ಇರಬೇಕು. ಅದು ಬರ್ತಾ ಇರಬೇಕು ಅಂದ್ರೆ ಹಳೇದು ಹೋಗ್ತಾ ಇರಬೇಕು. ಹಾಗಾಗಿ ಹೊಸದಕ್ಕೆ ಮಹತ್ವ ಜಾಸ್ತಿ ಇದೆ, ಹಳದಕ್ಕೆ ಮಹತ್ವ ಸಾಮಾನ್ಯವಾಗಿ ಕಡಿಮೆ ಆಗ್ತಾ ಇರುತ್ತೆ. ಅದೇ ಥರ ಮೈ ಡಿಯರ್ ಫ್ರೆಂಡ್ಸ್, ಯಾವಾಗ ನಾವು ಜನ್ಮ ತಾಳ್ತೀವಿ, ಎವ್ರಿ 7 ಇಯರ್ಸ್ ಒನ್ಸು, 7 ವರ್ಷಕ್ಕೆ ಒಂದ್ಸತ್ತೆ ನಮ್ಮ ಎನರ್ಜಿ ಚೇಂಜ್ ಆಗ್ತಾ ಹೋಗುತ್ತೆ. ಹೇಗೆ ನಮ್ಮ ಎನರ್ಜಿ ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ನಮ್ಮ ಎನರ್ಜಿ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಹೇಗೆ ನಮ್ಮ ಎನರ್ಜಿ ಚೇಂಜ್ ಆಗುತ್ತೋ ಹಾಗಾಗಿ ನಮ್ಮ ವಿಚಾರಗಳು, ನಮ್ಮ ಭಾವಗಳು, ನಾವು ತಗೊಳ್ಳುವಂಥ ಆ್ಯಕ್ಷನ್ಸ್ಗಳು ಎಲ್ಲನೂ ಚೇಂಜ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ಗೆ 0 ಇಂದ ಶುರು ಮಾಡೋಣ. 0 to 7 ಇಯರ್ಸ್ ತನಕ ಫಸ್ಟ್ ಸ್ಟೇಜ್ ಆಫ್ ಲೈಫ್. ಈ ಸ್ಟೇಜಲ್ಲಿ ಏನಾಗುತ್ತೆ ಗೊತ್ತಾ? ಈ ಸ್ಟೇಜಲ್ಲಿ ನಮ್ಮ ಎನರ್ಜಿ ಏನಿದೆ, ಆ ಎನರ್ಜಿ ಸಂಪೂರ್ಣವಾಗಿ ದೈಹಿಕ ಬೆಳವಣಿಗೆಗೆ ಯೂಸ್ ಆಗುತ್ತೆ, ಅಥವಾ ದೈಹಿಕ ಬೆಳವಣಿಗೆ ಮಾಡುತ್ತೆ. ನಮ್ಮ ಎನರ್ಜಿ ನಮ್ಮ ದೈಹಿಕ ಬೆಳವಣಿಗೆನ ಮಾಡುತ್ತೆ. ಫಿಸಿಕಲ್ ಒಂದು ಗ್ರೋತ್ ಆಗಬೇಕು, ಅದು ಆಗುತ್ತೆ 0 to 7 ಇಯರ್ಸ್ ಅಲ್ಲಿ ಮ್ಯಾಕ್ಸಿಮಮ್. ಅದಕ್ಕೆ ನೀವು ನೋಡಿರ್ತೀರಿ, ಹುಟ್ಟಿದ ಮಗು ಇಷ್ಟೇ ಇರುತ್ತೆ, 7 ವರ್ಷದ ಮಗು ಆಲ್ಮೋಸ್ಟ್ ಎಷ್ಟೋ ಸತಿ ನಿಮ್ಮ ಇಲ್ಲಿಗೆ ಬಂದ್ಬಿಟ್ಟಿರ್ತಾರೆ. 0 to 7 ಇಯರ್ಸ್ ತನಕ ಕಂಪ್ಲೀಟ್ ಎನರ್ಜಿ ಏನಿದೆ, ಮ್ಯಾಕ್ಸಿಮಮ್ ಪಾರ್ಟ್ ಆಫ್ ಇಟ್ ಇಸ್ ಇನ್ವೆಸ್ಟೆಡ್ ಆನ್ ಫಿಸಿಕಲ್ ಗ್ರೋತ್. ಅಟ್ ದ ಸೇಮ್ ಟೈಮ್ ದಟ್ ಈಸ್ ದ ಕ್ರೂಷಿಯಲ್ ಏಜ್ ಫಾರ್ ದ ಮೈಂಡ್ ಆಲ್ಸೋ. ನಮ್ಮ ಒಳ ಮನಸ್ಸಿನ ಸುಮಾರು 95% ಆ ಸಮಯದಲ್ಲಿ ಸೃಷ್ಟಿ ಆಗ್ಬಿಟ್ಟಿರುತ್ತೆ, ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನೋಡಿ, ಮಕ್ಕಳು ನೀವು ಏನು ಮಾಡ್ತೀರ ಅದೆಲ್ಲ ನೋಡಿ 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 ಎಲ್ಲ ಕಲಿತಾ ಇರುತ್ತೆ. ಜಸ್ಟ್ ಏನು ಅಬ್ಸರ್ವ್ ಮಾಡುತ್ತೆ ಅದೆಲ್ಲ ಗ್ರಾಸ್ಪ್ ಮಾಡ್ತಾ ಹೋಗುತ್ತೆ. ರೈಟ್? ಸೊ ಒಳ ಮನಸ್ಸಿನ ಬೆಳವಣಿಗೆ ಕೂಡ ಆಗುತ್ತೆ, ಜೊತೆಗೆ ದೇಹದ ಬೆಳವಣಿಗೆ ಆಗುತ್ತೆ. ನಿಮ್ಮ ಎನರ್ಜಿ ಏನಿದೆ ಅದರ ಕಂಪ್ಲೀಟ್ ಫೋಕಸ್, ವಿ ಆರ್ ಆಲ್ ಬೀಯಿಂಗ್ ಆಫ್ ಎನರ್ಜಿ, ಆ್ಯಂಡ್ ನಮ್ಮ ಒಳಗಡೆ ಆ ಒಂದು ಚೈತನ್ಯ, ಆ ಒಂದು ಎನರ್ಜಿ ಏನಿದೆ ಅದರ ಫೋಕಸ್ ಕಂಪ್ಲೀಟ್ ಆಗಿ ದೇಹದ ಬೆಳವಣಿಗೆ ಮೇಲೆ ಆಗುತ್ತೆ. ಹಾಗಾಗಿ 0 to 7 ಇಯರ್ಸ್ ಮಕ್ಕಳಿಗೆ ನೋಡಿ ಬೇರೆ ಯಾವ್ದು ಕಡೆಯೂ ಕೂಡ ಜಾಸ್ತಿ ಗಮನ ಇರೋದಿಲ್ಲ. ಅವ್ರಿಗೆ ನೀವೇನಾರು ಹೇಳ್ಕೊಡ್ತೀರಿ, ಇಲ್ಲಿ ಕಾನ್ಸಂಟ್ರೇಟ್ ಮಾಡೋ, ಅಲ್ಲಿ ಕಾನ್ಸಂಟ್ರೇಟ್ ಮಾಡೋ, ಊಟಕ್ಕೆ ಮಾಡಕ್ಕೆ ಕೊಡಿ, ಟಕ್ ಟಕ್ ಅಂತ ತಿಂತಾರೆ. ಏನು ಕೈಗೆ ಸಿಗುತ್ತೆ ಅದನ್ನು ಬಾಯಿಗೆ ಹಾಕ್ತಾರೆ. ಅಫ್ಕೋರ್ಸ್ ಬಾಯಿಗೆ ಹಾಕೋದಕ್ಕೆ ಕಾರಣ ಇರುತ್ತೆ, ಅವ್ರಿಗೆ ಹಲ್ ಬರ್ತಾ ಇರುವಾಗಲೂ ಅಲ್ಲಿ ಒಂದು ಇರಿಟೇಷನ್ ಆಗುತ್ತೆ, ಅದರಿಂದನೂ ಕೂಡ ಇರುತ್ತೆ. ಬಟ್ ಎಲ್ಲನೂ ತಿನ್ನಬೇಕು, ದೇಹ ಬೆಳಿಬೇಕು. ಸೊ ದ ಹೋಲ್ ಎನರ್ಜಿ ಈಸ್ ಇನ್ವೆಸ್ಟೆಡ್ ಆನ್ ಫಿಸಿಕಲ್ ಗ್ರೋತ್. 7 ಇಯರ್ ಆಗ್ತಾ ಇದ್ದಂಗೆ ಈ ಸೇಮ್ ಎನರ್ಜಿ ಇವಾಗ ಸ್ವಲ್ಪ ಬದಲಾವಣೆ ಆಗುತ್ತೆ. ಈಗ ದೇಹದಿಂದ ಮೆದುಳು ಮತ್ತೆ ಮನಸ್ಸಿನ ಬೆಳವಣಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅವಾಗ ನೋಡಿ ಫಿಸಿಕಲ್ ಗ್ರೋತ್ ಸ್ಲೋ ಆಗುತ್ತೆ. 7 ಇಯರ್ಸ್ ಆದಮೇಲೆ 7 to 14 ಇಯರ್ಸ್ ಏನಿದೆ ಆ ಸಮಯದಲ್ಲಿ ನಮ್ಮ ಫಿಸಿಕಲ್ ಗ್ರೋತು ಸ್ವಲ್ಪ ನಿಧಾನ ಆಗುತ್ತೆ. 0 to 7 ಇಯರ್ಸ್ ಇಂದ ಏನು ಸ್ಪೀಡ್ ಇತ್ತು ಅದರಿಂದ ಕಡಿಮೆ ಇರುತ್ತೆ. ಸ್ಪೀಡ್ ಇರುತ್ತೆ, ಬಟ್ ಅದರಿಂದ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಯಾವುದೇ ಮಕ್ಕಳು ನೋಡಿ 0 to 7 ಇಯರ್ಸ್ ಅಲ್ಲಿ ಎಷ್ಟು ಬೆಳೆದಿರ್ತಾರೋ 7 ಇಂದ 14 ಇಯರ್ಸ್ ಅಷ್ಟು ಉದ್ದ ಏನು ಬೆಳೆಯೋದಿಲ್ಲ. ಗಮನಿಸಿರ್ತೀರಿ ನೀವು ಅಲ್ವಾ? ಬಿಕಾಸ್ ಇವಾಗ ಏನಾಗ್ತಾ ಇದೆ ಅಂದ್ರೆ ಆ ಎನರ್ಜಿ, ಆ ಚೈತನ್ಯ ನಿಮ್ದು ಏನಿದೆ ಅದು ನಿಮ್ಮ ಬೌದ್ಧಿಕ ಶಕ್ತಿಯನ್ನ ಬೆಳೆಸಲಿಕ್ಕೆ ಉಪಯೋಗ ಆಗ್ತಾ ಇದೆ. ಅವಾಗ ನೋಡಿ 7 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಸಾಮಾನ್ಯವಾಗಿ ಈ ಕ್ವಶನ್ಸ್ ಕೇಳ್ತಾರೆ ನೋಡಿ. 7 ವರ್ಷದ ಒಳಗಿನ ಮಕ್ಕಳು ಕ್ವಶನ್ಸ್ ಕೇಳೋದು ಕಮ್ಮಿ. 6-7 ವರ್ಷ ಆಗ್ತಾ ಇದ್ದಂಗೆ ಮಕ್ಕಳಲ್ಲಿ ಕ್ವಶನ್ಸ್ ಬರುತ್ತೆ. ಅಪ್ಪ ಇದ್ಯಾಕೆ ಹಿಂಗೆ, ಅಮ್ಮ ಇದ್ಯಾಕೆ ಹೆಂಗೆ, ಅಪ್ಪ ಅದೇನು, ಅಮ್ಮ ಇದೇನು, ಅಂಕಲ್ ಇದೇನು, ಆಂಟಿ ಅದೇನು. ಕ್ಯೂರಿಯಾಸಿಟಿ ಬೆಳೆಯುತ್ತೆ. ಯಾಕೆ ಕ್ಯೂರಿಯಾಸಿಟಿ ಬೆಳೆಯುತ್ತೆ? ನಾವು ದ ಚೈಲ್ಡ್ ಹ್ಯಾಸ್ ಸ್ಟಾರ್ಟೆಡ್ ರೀಸನಿಂಗ್ ದ ಥಿಂಗ್ಸ್. ರೀಸನ್ ಕೊಡ್ಲಿಕ್ಕೆ ಶುರು ಮಾಡಿದೆ, ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ, ಪೂರ್ತಿ ಹೊರ ಜಗತ್ತನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾ ಇದೆ. ಸೊ ಹಂಗಾಗಿ ಬೌದ್ಧಿಕ ಬೆಳವಣಿಗೆ ಆಗ್ತಾ ಇದೆ.
ಹಾಗಾಗಿ 7 to 14 ಇಯರ್ಸ್ ತನಕ ಮಕ್ಕಳಲ್ಲಿ ಇರುವಂಥ ಕ್ಯೂರಿಯಾಸಿಟಿ ಇನ್ಯಾರಲ್ಲೂ ಇರಲ್ಲ. ಎಲ್ಲಾನು ತಿಳ್ಕೊಬೇಕು ಅಂತ ಇರ್ತಾರೆ ಅವರು. ಅನ್ಫಾರ್ಚುನೇಟ್ಲಿ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ಮೊಬೈಲ್ಸ್ ಕೈ ಕೊಟ್ಬಿಟ್ಟು ಆ ಕ್ಯೂರಿಯಾಸಿಟಿ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಇಟ್ ಇಸ್ ಸೋ ಅನ್ಫಾರ್ಚುನೇಟ್ ಆ್ಯಕ್ಚುಲಿ. ಯಾಕಂದರೆ ಮೊಬೈಲ್ ಇದ್ರೆ ಬರೀ ರೀಲ್ಸ್ ನೋಡ್ತಾರೋ, ಏನೋ ಒಂದು ಗೇಮ್ಸ್ ನೋಡ್ತಾರೋ, ಏನೋ ಅದರಲ್ಲಿ ಮಾತ್ರ ಮುಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಆ ಕ್ಯೂರಿಯಾಸಿಟಿ ತುಂಬ ಕಡಿಮೆ ಆಗಿಬಿಟ್ಟಿದೆ. ಇತ್ತೀಚಿಗಿನ ಮಕ್ಕಳು ಕೇಳಲ್ವೇನೋ ಅನ್ಸುತ್ತೆ. ಬಟ್ ಸಾಮಾನ್ಯವಾಗಿ ಬೌದ್ಧಿಕ ಬೆಳವಣಿಗೆ ಈ ಸಮಯದಲ್ಲಿ ತುಂಬ ಜಾಸ್ತಿ ಆಗತ್ತೆ. ಹಾಗಾಗಿ 7 to 14 ಇಯರ್ಸ್ ಆ ಕಂಪ್ಲೀಟ್ ಎನರ್ಜಿ ಏನಿದೆ ಅದರಲ್ಲಿ ಇನ್ವೆಸ್ಟ್ ಆಗ್ತಾ ಇರುತ್ತೆ. 14 ಇಯರ್ಸ್ ಆಗ್ತಾ ಇದ್ದಂಗೆ ನೌ ದ ಸೇಮ್ ಎನರ್ಜಿ ಈಸ್ ಗೆಟಿಂಗ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಸೆಕ್ಷುವಲ್ ಎನರ್ಜಿ. ಎನರ್ಜಿ ಒಂದೇ ಇರುತ್ತೆ, ಬಟ್ ಈ ಎನರ್ಜಿಯ ಈಗ ರೂಪಾಂತರಣೆ ಆಗ್ತಾ ಇದೆ. ಹಾಗಾಗಿ 13-14 ಇಯರ್ಸ್ ಆಗ್ತಾ ಇದ್ದಂಗೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಆಗುತ್ತೆ. ದೇಹದಲ್ಲಿ ಹಾರ್ಮೋನಲ್ ಚೇಂಜಸ್ ಬರುತ್ತೆ ಆ್ಯಂಡ್ ತನ್ನ ಐಡೆಂಟಿಟಿಯ ಕಡೆಗೆ ಮುಂದಕ್ಕೆ ಸಾಗತ್ತೆ ಮಗು. 14 ವರ್ಷದ ತನಕ ಮಕ್ಕಳಿಗೆ ನಾನು ನಂದು ಅಂತ ಅಷ್ಟು ಇರೋದಿಲ್ಲ ಸಾಮಾನ್ಯವಾಗಿ. ಹೌದು, ಇದು ನಂದು ಇದು ನಂದು ಅಂತ ಇರುತ್ತೆ, ಬಟ್ ತನ್ನ ಪರ್ಸನಲ್ ಐಡೆಂಟಿಟಿ ಏನಿದೆ ಅದು ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. 14 ವರ್ಷದ ಒಳ ಮಕ್ಕಳಿಗೆ ನೀವು ಸ್ವಲ್ಪ ಬೈದ್ಬಿಟ್ರು ಕೂಡ ಅವ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಟೀನೇಜ್ ಮಕ್ಕಳಿಗೆ ನೀವು ಬೈರಿ, ನಾನು ಅಂತ ಬರ್ಲಿಕ್ಕೆ ಶುರು ಆಗಿದೆ, ಐ ಆಮ್ ದಿಸ್. ಆ್ಯಂಡ್ ಅದಕ್ಕೆ ನೋಡಿ, ಟೀನೇಜ್ ಮಕ್ಕಳು ತಂದೆ ತಾಯಿಗಿಂತ ನಾವೇ ಜಾಣರು ಅಂತ ಎಲ್ರಿಗೂ ಅನ್ಸುತ್ತೆ. ನಿಮ್ಮ ಮಕ್ಳಿಗೂ ಅನ್ಸ್ತಿರ್ಬೋದು. ನಿಮ್ಗೆ ಏನಾದ್ರು ಮನೇಲಿ ಟೀನೇಜ್ ಮಕ್ಕಳಿದ್ರೆ ನಿಮ್ಗೆ ಅನ್ಸುತ್ತೆ, ನನ್ನ ಮಗ ಹಿಂಗೆ ಅನ್ಕೋತಾನೆ, ನನ್ನ ಬಗ್ಗೆ ಏನು ಗೊತ್ತಿಲ್ಲ. ಎಷ್ಟೋ ಸಲ ತಂದೆ ತಾಯಿ ಬೈತೀವಿ, ನಿನ್ಗೇನು ಗೊತ್ತಿದೆ, ಜೀವನ ನೋಡಿದೀವಿ ನಾವು. ಆ್ಯಂಡ್ ನಿಮ್ಮ ಮಕ್ಕಳು ನಿಮ್ಗೆ ಕೇರೆ ಮಾಡೋದಿಲ್ಲ. ನಿಮ್ಮ ಮಕ್ಳಿಗೆ ಅನ್ಸುತ್ತೆ ನಿಮ್ಗಿಂತ ನಾವೇ ಬುದ್ಧಿವಂತರು ಅಂತ, ಅಲ್ವಾ ಅಲ್ವಾ ನಮ್ಮ ಮಕ್ಕಳಿಗೆ 14 ಇಯರ್ಸ್ ಆಗ್ತಾ ಇದ್ದಂಗೆ 14 to 21 ಇಯರ್ಸ್ ತನಕ ಮಕ್ಕಳಿಗೆ ಏನು ಅನ್ಸುತ್ತೆ ಅಂದರೆ, ವಿ ಆರ್ ಇಂಟೆಲಿಜೆಂಟ್. ನಮ್ಮ ತಂದೆಗೆ ಏನು ಗೊತ್ತಿಲ್ಲ, ನಮ್ಮ ತಾಯಿಗೆ ಏನು ಗೊತ್ತಿಲ್ಲ, ನಮ್ಮ ಟೀಚರ್ಸ್ಗೆ ಏನು ಗೊತ್ತಿಲ್ಲ, ಯಾರಿಗೂ ಏನು ಗೊತ್ತಿಲ್ಲ, ನಮಗೆಲ್ಲ ಯಾಕೆ ನಮಗೆಲ್ಲ ಗೊತ್ತಿದೆ ಅಂತ ಅನಿಸುತ್ತೆ ಅಂದರೆ, ನಾವು ದೇ ಸ್ಟಾರ್ಟ್ ಡೆವಲಪಿಂಗ್ ದೇರ್ ಐಡೆಂಟಿಟಿ. ನಾನು ಅಂತ ಒಂದು ಇದ್ದೀನಿ ಅಂತ ಆ ಒಂದು ಐಡೆಂಟಿಟಿ ಯಾವಾಗ ಕ್ರಿಯೇಟ್ ಆಗುತ್ತೆ, ನಾನು ಅಂತ ಬಂದಾಗ ಎಲ್ಲಾನು ಬರುತ್ತೆ. ನೋಡಿ, ಇಲ್ಲಿ ತನಕ ನಾನು ಅಂತ ಬರೋದಿಲ್ವೋ, ಎಲ್ಲಿ ತನಕ ತಮ್ಮ ಐಡೆಂಟಿಟಿ ಕ್ಲಾರಿಟಿ ಸಿಗೋದಿಲ್ವೋ ಅಲ್ಲಿ ತನಕ ಇವೆಲ್ಲ ಪ್ರಶ್ನೆ ಬರೋದಿಲ್ಲ. ಬೇರೆಯವರು ಬುದ್ಧಿವಂತರು ಅಥವಾ ಬೇರೆಯವ್ರ ಮಾತು ಕೇಳ್ಬಿಡ್ತೀವಿ ಅಥವಾ ಏನೋ ಒಂದು ಇರುತ್ತೆ. ಬಟ್ ಈ ಏಜಿಗೆ ಬರ್ತಾ ಇದ್ದಂಗೆ ಅವರ ಐಡೆಂಟಿಟಿ ಸೃಷ್ಟಿಯಾಗ್ಲಿಕ್ಕೆ ಶುರು ಆಗುತ್ತೆ. ಆ್ಯಂಡ್ ದಿಸ್ ಇಸ್ ದ ಏಜ್ 14 to 21 ಇಯರ್ಸ್ ತನಕ ಏನಾಗುತ್ತೆ ಅಂದರೆ, ದೇ ಗೆಟ್ ಇನ್ಫ್ಲುಯೆನ್ಸ್ ಬೈ ಎವ್ರಿಥಿಂಗ್ ಅರೌಂಡ್ ದೆಮ್. ಆ ಸಮಯದಲ್ಲಿ ಅವರು ಫ್ರೆಂಡ್ಸಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ, ಟೀಚರ್ಸಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ, ಅವರ ಮೆಂಟರ್ಸ್ ಇದ್ರೆ ಅವರಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ, ಹೊರ ಜಗತ್ತಲ್ಲಿ ಏನೇನು ನಡೀತಾ ಇದೆ ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ. ಇನ್ಫ್ಲುಯೆನ್ಸ್ ಆಗೋದ ಅರ್ಥ ಏನಂದ್ರೆ, ಎಲ್ಲಾನು ಕಲಿತಾ ಹೋಗ್ತಾರೆ. ಎಲ್ಲಾನು ಕಲಿತಾ ಕಲಿತಾ ತಮ್ಮದೇ ಆದಂಥ ಒಂದು 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 ಏನು ಸ್ಟ್ಯಾಂಡರ್ಡ್ನ ಸೆಟ್ ಮಾಡ್ತಾರೆ, ತಮ್ಮದೇ ಆದಂಥ ಒಂದು ಮೈಂಡ್ ಸೆಟ್ನ ರೆಡಿ ಮಾಡ್ತಾರೆ. ಆ್ಯಂಡ್ ಎಲ್ಲದರಲ್ಲೂ ತಮ್ಮ ಒಪಿನಿಯನ್ಸ್ಗಳನ್ನು ಕೊಡೋಕೆ ಶುರು ಮಾಡ್ತಾರೆ. ಸೊ 14 to 21 ಇಯರ್ಸಲ್ಲಿ ಈ ಒಂದು ಅಥವಾ ಐಡೆಂಟಿಟಿ ಬೆಳವಣಿಗೆ ಆಗೋದರ ಜೊತೆಗೆ ಅವರ ಒಂದು ಬಯೋಲಾಜಿಕಲ್ ಐಡೆಂಟಿಟಿ ಕೂಡ ಸೃಷ್ಟಿಯಾಗ್ಲಿಕ್ಕೆ ಶುರು ಆಗುತ್ತೆ. 14 ವರ್ಷದ ಒಳಗಡೆ ಮಕ್ಕಳೆಲ್ಲ ನಾನು ಹುಡುಗನ ಅಷ್ಟು ಮ್ಯಾಟ್ರ್ ಆಗೋದಿಲ್ಲ. ಬಟ್ 14 ವರ್ಷ ಆಗ್ತಾ ಇದ್ದಂಗೆ ನಾನು ಹುಡುಗ ಆಗಿದ್ದೀನಿ, ನಾನು ಹುಡುಗಿ ಆಗಿದ್ದೀನಿ ಅನ್ನುವಂಥ ಆ ಒಂದು ಥಾಟ್ ಏನಿದೆ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅವಾಗ ಅವರ ರಿಯಲ್ ಐಡೆಂಟಿಟಿ ಏನಿದೆ, ಬಯೋಲಾಜಿಕಲ್ ಐಡೆಂಟಿಟಿ ಜೊತೆಗೆ ಸೈಕಲಾಜಿಕಲ್ ಐಡೆಂಟಿಟಿ ಎರಡೂ ಡೆವಲಪ್ ಆಗ್ತಾ ಇರುತ್ತೆ. ಹಾಗಾಗಿ ದಟ್ ಹೋಲ್ ಎನರ್ಜಿ ಆ ಸಮಯದಲ್ಲಿ ಇನ್ವೆಸ್ಟ್ ಆಗೋದು ಬಯೋಲಾಜಿಕಲ್ ಮತ್ತು ಸೈಕಲಾಜಿಕಲ್ ಆ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಲಿಕ್ಕೆ ಇನ್ವೆಸ್ಟ್ ಆಗುತ್ತೆ. ಹಾಗಾಗಿ ಮಕ್ಕಳ ಫೋಕಸ್ ನೋಡಿ, 14 ಇಯರ್ಸ್ ಆಗ್ತಾ ಇದ್ದಂಗೆ 14 ಇಯರ್ಸ್ ಒಳಗಡೆ 13-14 ಇಯರ್ಸ್ ಒಳಗಡೆ ಇದ್ರೆ ಎಂಥ ಬಟ್ಟೆ ಬೇಕಾದ್ರೆ ಹಾಕೊಂಡು ಎಲ್ಲೋ ಹೋಗ್ತಾರೆ, ಹೆಂಗೆ ಕಾಣಿಸ್ತಾ ಇದ್ರು ಕೂಡ ಎಲ್ಲೋ ಹೋಗ್ತಾರೆ. ಆ ಏಜಿಗೆ ಬರ್ತಾ ಇದ್ದಂಗೆ ಈಗ ಕಟ್ಟುನಿಟ್ಟಾಗಿ ಬಟ್ಟೆ ಹಾಕ್ತಾರೆ, ಮೇಕಪ್ ಮಾಡ್ತಾರೆ, ಎಲ್ಲ ಹೊಸದು ಚೆನ್ನಾಗಿರೋದೇ ಬೇಕು. ಯಾಕಂದರೆ ತನ್ನ ಐಡೆಂಟಿಟಿನ ತೋರಿಸ್ಕೋಬೇಕಾಗಿದೆ, ರೈಟ್? ಸೊ 14 to 21 ಇಯರ್ಸ್ ತನಕ. ಆ್ಯಂಡ್ ಎಸ್, ಸೆಕ್ಷುವಲ್ ಬೆಳವಣಿಗೆ ಕೂಡ ಆಗುತ್ತೆ. ಸೊ ಆ ಒಂದು ಸೆಕ್ಸ್ ಎನರ್ಜಿ ಏನಿದೆ ಆ ಸಮಯದಲ್ಲಿ ಪೀಕ್ ಎಲ್ಲಿರುತ್ತೆ, ಹಾಗಾಗಿ ಆಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಆಗೋದು ಇವೆಲ್ಲ ಸಾಮಾನ್ಯ, ಇವೆಲ್ಲ ನ್ಯಾಚುರಲ್ ಆಗಿದೆ. ಎಷ್ಟೋ ಸತಿ ಈ ಏಜಿಗೆ ಬರ್ತಾ ಇದ್ದಂಗೆ ಎಷ್ಟೋ ತಂದೆ ತಾಯಿನೂ ಕೂಡ ಮಕ್ಕಳಿಗೆ ಬೈತಾರೆ, ಅವ್ರಿಗೆ ಮಿಂಗಲ್ ಹಾಕ್ಲಿಕ್ಕೆ ಬಿಡಬೇಕು. ಆ ಸಮಯದಲ್ಲಿ ಯಾವಾಗ ಮಿಂಗಲ್ ಹಾಕ್ಲಿಕ್ಕೆ ಎಷ್ಟು ಅವ್ರನ್ನ ಹೆಣ್ಮಕ್ಳಿಂದ ಗಂಡ್ಮಕ್ಳನ್ನ ಹೆಣ್ಮಕ್ಳಿಂದ ದೂರ ಇಡ್ತಿರೋ ಅಷ್ಟೇ ಅವರ ಒಂದು ಆ ಒಳಗಡೆ ಇರುವಂಥ ಅಟ್ರಾಕ್ಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ.
ರೈಟ್. ಆ್ಯಂಡ್ ಅವ್ರು ನಾನಾ ರೀತಿ ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಎನರ್ಜಿನ ಇನ್ವೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಲೆಟ್ ದೆಮ್ ಮಿಂಗಲ್ ಅಂತ. 21 ಇಯರ್ಸ್ ಆಗ್ತಾ ಇದ್ದಂಗೆ 21 ಇಯರ್ಸ್ ಆದಮೇಲೆ ಈ ಎನರ್ಜಿ ಚೇಂಜ್ ಆಗ್ಲಿಕ್ಕೆ ಶುರು ಆಗುತ್ತೆ. ದಿಸ್ ಎನರ್ಜಿ, ಆ ಒಂದು ಸೆಕ್ಷುವಲ್ ಎನರ್ಜಿ ಏನಿದೆ ಅದು ಪೀಕಿಗೆ ಬರುತ್ತೆ. 21 ಇಯರ್ಸ್ ಆಗ್ತಾ ಇದ್ದಂಗೆ ಅವ್ರದ್ದು ಒಂದು ಐಡೆಂಟಿಟಿ ಕ್ಲಿಯರ್ ಆಗಿಬಿಡುತ್ತೆ. ನಾನು ಗಂಡಾಗಿದ್ದೀನಿ, ನಾನು ಹೆಣ್ಣಾಗಿದ್ದೀನಿ, ಆ್ಯಂಡ್ ನಾನು ಈ ಥರ, ನನ್ನ ಒಂದು ಮೈಂಡ್ ಸೆಟ್ ಈ ಥರ ಇದೆ, ನನ್ನ ಲೈಫ್ ಈ ಥರ ಹೋಗಬೇಕು, ಹಾಗೆ ಹೋಗಬೇಕು, ನಾನು ಇದು ಮಾಡಬೇಕು, ಅದು ಮಾಡಬೇಕು, ಈ ಥರದ ಕನಸುಗಳು ಒಂದು ಪೀಕಿಗೆ ಬಂದಿರುತ್ತೆ. ಆ್ಯಂಡ್ 21 to 28 ಇಯರ್ಸ್ ತನಕ this goes on peak, and that is the time when every human being wants to experience their sexuality. ಹಾಗಾಗಿ ಆ ಸಮಯದಲ್ಲಿ ಆ ಕಂಪ್ಲೀಟ್ ಎನರ್ಜಿ, ಅನ್ಫಾರ್ಚುನೇಟ್ಲಿ ಆ್ಯಕ್ಚುಲಿ ದ ರೈಟ್ ಏಜ್ ಫಾರ್ ಮ್ಯಾರೇಜ್ ಈಸ್ ಆಲ್ಸೋ ಬಿಟ್ವೀನ್ 21 to 25. 21 ಇಂದ 25 ಒಳಗಡೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಮದುವೆ ಆಗಿಬಿಡ್ಬೇಕು. ಅನ್ಫಾರ್ಚುನೇಟ್ಲಿ ಇವತ್ತೇನಾಗಿದೆ ಅಂದರೆ ಕರಿಯರು ಅದು ಇದು ಅಂತ ಹಾಳು ಮುಳಲ್ಲಿ ಮಕ್ಕಳು ಮದುವೆ ಮಾಡ್ತಾ ಇಲ್ಲ. ಲೇಟಾಗಿ ಮದುವೆ ಆದಾಗ ಸಾಕಷ್ಟು ನಾನಾ ರೀತಿಯ ಕಾಂಪ್ಲಿಕೇಶನ್ಸು, ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ಮಕ್ಕಳನ್ನು ಕನ್ಸೀವ್ ಮಾಡೋದ್ರ ಬಗ್ಗೆ ಇರ್ಬೋದು, ಸಾಕಷ್ಟು ಕಾಂಪ್ಲಿಕೇಶನ್ ಶುರು ಆಗುತ್ತೆ. ಬಿಕಾಸ್ ದಿಸ್ ದ ಏಜ್ ವೆನ್ ದ ಸೆಕ್ಷುವಲ್ ಎನರ್ಜಿ ಈಸ್ ಆನ್ ದ ಪೀಕ್. ಆ್ಯಂಡ್ ಆ ಸಮಯದಲ್ಲಿ ಸಾಮಾನ್ಯವಾಗಿ ಎವ್ರಿಬಡಿ ವಾಂಟ್ಸ್ ಅ ರೈಟ್ ಅಪೋಸಿಟ್ ಲೈಫ್ ಪಾರ್ಟ್ನರ್. ಎಲ್ರಿಗೂ ಅದ್ರ ಕಡೆ ಆ ಎನರ್ಜಿ ಅದ್ರ ಕಡೆನೇ ಹರಿಯುತ್ತೆ. ಹಾಗಾಗಿ ಆ ಏಜಲ್ಲಿ ಮಕ್ಕಳು ಸಾಮಾನ್ಯವಾಗಿ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗಬೇಕು ಅಥವಾ ಎಲ್ಲ ಜೀವನವನ್ನು ಎಂಜಾಯ್ ಮಾಡಬೇಕು. ಬಿಕಾಸ್ ಆ ಎನರ್ಜಿ ಡ್ರೈವ್ಸ್ ದೆಮ್ ಟುವರ್ಡ್ಸ್ ದಟ್, ರೈಟ್. 28 ಇಯರ್ಸ್ ಆದಮೇಲೆ 28 ವರ್ಷದ ನಂತರ ಈಗ ಜನ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ನಂದು ಕೆರಿಯರು, ನಂದು ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ನಾನು ಮನೆ ಕಟ್ಟಬೇಕು, ನನ್ನ ಫ್ಯಾಮಿಲಿ ಅಂತ ಇರಬೇಕು, ಇದು ಬರ್ಲಿಕ್ಕೆ ಶುರು ಆಗುತ್ತೆ ನೋಡಿ. ಸೊ ಹಾಗಾಗಿ ಸಾಮಾನ್ಯವಾಗಿ 28ರ ನಂತರ ಯಾರ್ಯಾರು ಕೆರಿಯರ್ ಮೇಲೆ ತುಂಬ ಜಾಸ್ತಿ ಫೋಕಸ್ಡ್ ಆಗಿದ್ದಾರೋ ಅವ್ರ ಫೋಕಸ್ ಬರೋದು 28ರ ನಂತರ. 28ಇಂದ 35 ತನಕ ಕಂಪ್ಲೀಟ್ಲಿ ಕೆರಿಯರ್ ಮೇಲೆ ಫೋಕಸ್ ಇರುತ್ತೆ. ಕೆರಿಯರ್ ಮಾಡಬೇಕು, ದುಡ್ಡು ಮಾಡಬೇಕು, ದುಡ್ಡು ದುಡಿಬೇಕು, ಏನೋ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದ್ರ ಕಡೆ ಗಮನ ಇರುತ್ತೆ. ಆ್ಯಂಡ್ ದೆನ್ 35 to 42 ಇಯರ್ಸಲ್ಲಿ ಅದು ಪೀಕಿಗೆ ಹೋಗುತ್ತೆ. 35 ಇಯರ್ಸ್ ತನಕ ಒಂದು ಹಂತಕ್ಕೆ ರೀಚ್ ಆದರೆ 35ಇಂದ ಅದನ್ನು ಇನ್ನೂ ಬೆಳೆಸಬೇಕು ಅಂತಲೇ ಇರುತ್ತೆ, ರೈಟ್. ಸೊ 35 to 42 ಇಯರ್ಸ್ ತನಕ ಅದನ್ನು ಬೆಳೆಸ್ತಾರೆ. ಆ್ಯಂಡ್ 42 ಇಯರ್ಸ್ ಆಗ್ತಾ ಇದ್ದಂಗೆ ಆ ಎನರ್ಜಿ ಮತ್ತೆ ಚೇಂಜ್ ಆಗುತ್ತೆ. ಆ್ಯಂಡ್ ದಟ್ ಎನರ್ಜಿ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ದೇರ್ ಹೈಯೆಸ್ಟ್ ಸಕ್ಸಸ್. ಹಾಗಾಗಿ 42 ಇಯರ್ಸ್ ಆಗ್ತಾ ಇದ್ದಂಗೆ ಯಾರ್ಯಾರು ಹೈಯೆಸ್ಟ್ ಸಕ್ಸಸ್ಫುಲ್ ಜನ ಇದ್ದಾರೋ ಈ ಜಗತ್ತಿನಲ್ಲಿ, ದೇ ಆರ್ ಆಲ್ 42+. ಒಬ್ರು ಇಬ್ಬರನ್ನು ಬಿಟ್ಬಿಡಿ, ಬಟ್ ಹೆಚ್ಚಾಗಿ ಗ್ರೇಟೆಸ್ಟ್ ಸಕ್ಸಸ್ ಪಡೆದಿರುವಂಥ ಜನ ಯಾರ್ಯಾರಿದ್ದಾರೋ ಅವರು 42ಗಿಂತ ಜಾಸ್ತಿನೇ ಆಗಿರ್ತಾರೆ. 42 ಒಳಗಡೆ ಆಗೋ ಸಾಧ್ಯತೆ ಕಡಿಮೆ ಇದೆ. ಸೊ 42 to 49 ಇಯರ್ಸ್ ತನಕ ಪೀಕಿಗಿರುತ್ತೆ. ಆ್ಯಂಡ್ ಆ 49 ಆದಮೇಲೆ ನೆಕ್ಸ್ಟ್ 7 ಇಯರ್ಸ್ ಇದೆ, ಅದನ್ನು ಪೀಕ್ನ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ 49ಇಂದ 56 ಇಯರ್ ತನಕ. ಆ್ಯಂಡ್ 56 ಇಯರ್ಸ್ ಆಗ್ತಾ ಇದ್ದಂಗೆ ಅಗೇನ್ ಆ ಎನರ್ಜಿಯಲ್ಲಿ ಬದಲಾವಣೆ ಬರುತ್ತೆ. ಆ್ಯಂಡ್ ನೌ ದಟ್ ಎನರ್ಜಿ ಟೆಲ್ಸ್ ಯು ಕಿ ನೌ ಯು ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ. ಸಮಾಜಕ್ಕೆ ಏನಾರು ಒಂದು ಮಾಡೋಣ. ಅವಾಗ ನೋಡಿ ಸಮಾಜ, ಅಧ್ಯಾತ್ಮ, ಚಾರಿಟಿ ಇವೆಲ್ಲ ಅವಾಗ ಶುರು ಆಗುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಚಾರಿಟಿ ಈ ಜಗತ್ತಿನಲ್ಲಿ ಯಾರ್ಯಾರು ಮಾಡಿದಾರೋ ಅವರೆಲ್ಲ 56+ ಆಗಿದ್ದಾರೆ. 56 ಒಳಗಡೆ ಆ ಥಾಟೇ ಬರಲ್ಲ. ದುಡ್ಡು ತುಂಬ ಇತ್ತು, ಅಜೀಂ ಪ್ರೇಮ್ಜಿ ಇರ್ಬೋದು, ರತನ್ ಟಾಟಾ ಇರ್ಬೋದು, ಬಿಲ್ ಗೇಟ್ಸ್ ಇರ್ಬೋದು, ಇವರೆಲ್ಲರೂ ಯಾರ್ಯಾರು ತುಂಬ ಮ್ಯಾಕ್ಸಿಮಮ್ ಅಮೌಂಟ್ ಚಾರಿಟಿಯಲ್ಲಿ ಕೊಟ್ಟಿದ್ದಾರೋ ಅವ್ರು ಕೊಟ್ಟಿದ್ದೆ 56 ವರ್ಷ ಆದಮೇಲೆ ಅವ್ರಿಗೆ. ಯಾಕಂದರೆ 56 ಹಿಂದೆ ಅವ್ರ ಹತ್ರ ದುಡ್ಡು ಇರಲಿಲ್ಲ, ದುಡ್ಡು ತುಂಬ ಇತ್ತು, ಬಟ್ ಕೊಡಬೇಕು ಅಂತ ಭಾವ ಬರಲ್ಲ. ಬಿಕಾಸ್ ದಟ್ ಎನರ್ಜಿ ಆ ಥರ ಬದಲಾವಣೆ ಆಗಿರಲ್ಲ. ಸೊ 56ಇಂದ ಮತ್ತೆ ಸಮಾಜಕ್ಕೆ ಏನಾದ್ರು ಕೊಡಬೇಕು, ಸಮಾಜಕ್ಕೆ ಏನು ಮಾಡಬೇಕು, ಜೊತೆಗೆ ಅಧ್ಯಾತ್ಮದ ಒಂದು ಕಡೆ ಒಲವು ಬೆಳೀಲಿಕ್ಕೆ ಶುರು ಆಗತ್ತೆ. ಸೊ 56ಇಂದ 63 ತನಕ 63 ವರ್ಷ ಆಗ್ತಾ ಇದ್ದಂಗೆ ನಾವು ಒಳಗಡೆ ರಿಯಲೈಸ್ ಆಗಕ್ಕೆ ಶುರು ಆಗತ್ತೆ ಕಿ ನನ್ನ ಕರ್ತವ್ಯ ಅಥವಾ ನನ್ನ ಕೆಲಸ ಈ ಭೂಮಿ ಮೇಲೆ ಏನಿತ್ತು ಅದು ಕಂಪ್ಲೀಟ್ ಆಗೋದ್ರ ಕಡೆ ಶುರು ಆಗಿಬಿಟ್ಟಿದೆ. ನಾವು ಎನರ್ಜಿ ಮತ್ತೆ ರೀಫೋಲ್ಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ 63 ಆದಮೇಲೆ ಆ ದೇವಸ್ಥಾನಕ್ಕೆ ಹೋಗೋದು, ಈ ದೇವಸ್ಥಾನಕ್ಕೆ ಹೋಗೋದು, ಈ ತೀರ್ಥಯಾತ್ರೆಗೆ ಹೋಗೋದು, ಈ ಗುರುಗಳ ಹತ್ರ ಹೋಗೋದು, ಆ ಗುರುಗಳ ಹತ್ರ ಹೋಗೋದು ಮಾಡ್ತೀವಿ. ಆ್ಯಂಡ್ ಬಿಕಾಸ್ ನಾವು
ಯು ವಾಂಟ್ ಟು ರಿಯಲೈಸ್ ಕಿ ಮುಂದೆ ಯಾವುದೋ ಒಂದು ಅನ್ನೋನ್ ಅನ್ಸರ್ಟನ್ ಜರ್ನಿಗೆ ಹೋಗಬೇಕಾಗಿದೆ. ಆ್ಯಂಡ್ ಆ ಒಳಗಡೆ ಎನರ್ಜಿ ನಿಮಗೆ ಪ್ರಚೋದನೆ ಮಾಡಿ, ದೋ ಆ ವರ್ಡ್ಸ್ಗಳಲ್ಲಿ ನಿಮ್ಗೆ ಬರದೇ ಇರ್ಬೋದು, ಬಟ್ ಒಳಗಿಂದ ಫೀಲ್ ಆಗ್ಲಿಕ್ಕೆ ಶುರು ಆಗ್ಬಿಡತ್ತೆ ಕಿ ನಾವು ವಿ ಹ್ಯಾವ್ ಟು ಅನ್ಫೋಲ್ಡ್ ಅವರ್ ಸೆಲ್ಫ್ ಅಂತ, ರೀಫೋಲ್ಡ್ ಅವರ್ ಸೆಲ್ಫ್ ಅಂತ. ಅನ್ಫೋಲ್ಡ್ ಅಲ್ಲ, ರೀಫೋಲ್ಡ್. ಮತ್ತೆ ಫೋಲ್ಡ್ ಆಗ್ಲಿಕ್ಕೆ ಶುರು ಆಗುತ್ತೆ ಎನರ್ಜಿ, ಆ್ಯಂಡ್ ದಟ್ ಎನರ್ಜಿ ಸ್ಟಾರ್ಟ್ಸ್ ಗೋಯಿಂಗ್ ಟುವರ್ಡ್ಸ್ ದ ನೆಕ್ಸ್ಟ್ ಜರ್ನಿ. ಸೊ ಈ ಥರ 60 years, 63 ಆದಮೇಲೆ 70, ಆ್ಯಂಡ್ ದೆನ್ ಇಟ್ ಗೋಸ್ ಆನ್ ಟುವರ್ಡ್ಸ್ ದಟ್. ಸೊ ಈ ಥರ ಪ್ರತಿ 7 ವರ್ಷಕ್ಕೆ ಒಂದ್ಸತೆ ನಮ್ಮ ಒಳಗಡೆ ಇರುವಂಥ ಚೈತನ್ಯ ಎನರ್ಜಿ ಏನಿದೆ, ಆ ಎನರ್ಜಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ. ಆ ಎನರ್ಜಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದ್ದಂಗೆ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದ್ದಂಗೆ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅಥವಾ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದೀವಿ ಅದು ಶುರು ಆಗುತ್ತೆ. ಕ್ಲಿಯರ್ ಫ್ರೆಂಡ್ಸ್? ಸೊ ಹಾಗಾಗಿ ಸಾಮಾನ್ಯವಾಗಿ ಸ್ವಲ್ಪ 45 years ಆದಮೇಲೆ, 50 years ಆದಮೇಲೆ ಅಧ್ಯಾತ್ಮ, ಸ್ಪಿರಿಚುವಾಲಿಟಿ, ದೇವರು, ದಿಂಡ್ರು ಇದ್ರ ಕಡೆ ಗಮನ ಜಾಸ್ತಿ ಬರುತ್ತೆ. ನೀವು ಇದು ಮಾತ್ರ ಪ್ರಶ್ನೆ ಕೇಳಿದ್ರಿ, ಬಟ್ ನಾನು ಪೂರ್ತಿ 0 ಶುರು ಮಾಡಿಬಿಟ್ಟೆ. ಸೊ ಐ ಹೋಪ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಕ್ಕಿರುತ್ತೆ, ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಹೇಗೆ ಅಂತ. ಎಟ್ ದ ಸೇಮ್ ಟೈಮ್ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಹೆಣ್ಮಕ್ಳೇ ಜಾಸ್ತಿ ಅಧ್ಯಾತ್ಮದ ಕಡೆ ಒಲವು ಜಾಸ್ತಿ ಯಾಕಿರುತ್ತೆ, ಗಂಡು ಮಕ್ಳಿಗೆ ಯಾಕೆ ಕಡಿಮೆ ಇರುತ್ತೆ? ಇದರ ಹಿಂದೆನೂ ಕೂಡ ಪ್ರಕೃತಿನೇ ಇದೆ. ನೇಚರ್ ಇನ್ ಇಟ್ ಸೆಲ್ಫ್, ಪ್ರಕೃತಿ ಅಂದ್ರೇನೆ ಫೆಮಿನೈನ್ ಎನರ್ಜಿ. ಪ್ರಕೃತಿ ಅಂದರೆ ಪುರುಷ ಅಂತ ಹೇಳ್ತೀವಿ, ಕೇಳಿರ್ತೀವಿ. ಪ್ರಕೃತಿ ಅಂದರೆ ನೇಚರ್, ನೇಚರ್ ಅಂದರೆ ದಟ್ ಈಸ್ ಫೆಮಿನೈನ್ ಎನರ್ಜಿ. ಪುರುಷ ಅಂದರೆ ಗಂಡು. ಪುರುಷ ಮತ್ತು ಪ್ರಕೃತಿಯ ಮಿಲನದಿಂದ ಈ ಸೃಷ್ಟಿ ರಚನೆ ಆಗುತ್ತೆ, ಅಥವಾ ಈ ಪ್ರಕೃತಿ ಮುಂದಕ್ಕೆ ಹೋಗ್ತಾ ಇದೆ ಅಂತಲೂ ಕೂಡ ಹೇಳ್ತೀವಿ, ರೈಟ್? ಸೊ ಪ್ರಕೃತಿ ಇನ್ ಇಟ್ ಸೆಲ್ಫ್ ಇಸ್ ಫೆಮಿನೈನ್. ಆ್ಯಂಡ್ ಮಜಾ ನೋಡಿ, ದ ಯೂನಿವರ್ಸಲ್ ಎನರ್ಜಿ ಯಾವುದನ್ನು ನಾವು ದೇವ್ರಂತ ಹೇಳ್ತೀವೋ, ಭಗವಂತ ಅಂತ ಹೇಳ್ತೀವೋ, ಅದನ್ನು ಸಾಮಾನ್ಯವಾಗಿ ಸೈಂಟಿಫಿಕ್ ಆಗಿ ನಾವು ಎನರ್ಜಿ ಅಂತ ಹೇಳ್ತೀವಿ. ದೇವರಿಗೆ ರೂಪ ನಾವು ಕೊಟ್ಟಿದ್ದೀವಿ. ದೇವರು ಅನ್ನೋದು ನಿರ್ಗುಣ ನಿರಾಕಾರ ಅಂತ ಹೇಳ್ತೀವಿ. ಅಂದರೆ ಅದಕ್ಕೆ ಯಾವುದೇ ರೀತಿ ಗುಣ ಇಲ್ಲ, ಯಾವುದೇ ರೀತಿ ಆಕಾರ ಇಲ್ಲ. ಸೊ ಆಕಾರ ಗುಣ ಇಲ್ದಿರೋವಂಥದ್ದೇನು, ಇಟ್ ಇಸ್ ಅ ಎನರ್ಜಿ. ನಿರ್ಗುಣ ನಿರಾಕಾರ, ದೇವರು ಅಂದರೆ ನಿರ್ಗುಣ ನಿರಾಕಾರ ಅಂತ ಅನಾದಿ ಕಾಲದಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈ ನಿರ್ಗುಣ ನಿರಾಕಾರ ಏನು ಅಂತ ನಾವು ಯೋಚನೆ ಮಾಡಕ್ಕೆ ಹೋದ್ರೆ, ಸ್ವಲ್ಪ ಯೋಚನೆ ಮಾಡಿ ಗೊತ್ತಾಗ್ಬಿಡುತ್ತೆ. ಇಟ್ ಇಸ್ ಎನರ್ಜಿ. ಎನಿ ಎನರ್ಜಿ, ಯಾವುದೇ ಒಂದು ಎನರ್ಜಿಗೆ ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ರೂಪ ಇಲ್ಲ, ರೈಟ್? ನಿರ್ಗುಣ ನಿರಾಕಾರ ಇರುತ್ತೆ. ಸೊ ಈ ನಿರ್ಗುಣ ನಿರಾಕಾರ ಏನಿದೆ, ಆ ಎನರ್ಜಿ ದಟ್ ಕ್ರಿಯೇಟ್ಸ್ ನೇಚರ್ ಫಸ್ಟ್, ಪ್ರಕೃತಿ. ಆ್ಯಂಡ್ ಪ್ರಕೃತಿ ಈಸ್ ಫೆಮಿನೈನ್. ಆ್ಯಂಡ್ ಪ್ರಕೃತಿಯಿಂದ ಪುರುಷ ಹೊರಗಡೆ ಬರ್ತಾನೆ. ಅಂದರೆ ಫಸ್ಟ್ ದ ಕ್ರಿಯೇಷನ್ ಆಫ್ ದಿಸ್ ಯೂನಿವರ್ಸ್ ಈಸ್ ವುಮೆನ್. ಆ್ಯಂಡ್ ಆ ವುಮೆನಿಂದ, ಶಕ್ತಿಯಿಂದ ಶಿವನ ಸೃಷ್ಟಿ ಆಗತ್ತೆ, ಪ್ರಕೃತಿಯಿಂದ ಪುರುಷನ ಸೃಷ್ಟಿ ಆಗತ್ತೆ. ಹಾಗಾಗಿ ದೇವರು, ಎಕ್ಸಾಂಪಲ್ಗೆ ಅರ್ಥ ಮಾಡ್ಕೋಣ, ಹೀಗಲ್ಲ, ಆ್ಯಕ್ಚುಲಿ ಹಾಗಲ್ಲ, ಬಟ್ ಅರ್ಥ ಮಾಡ್ಕೊಳ್ಳೋದಾದ್ರೆ ಇದೊಂದು ಹೈರಾರ್ಕಿ ಥರ ತೊಗೊಂಡ್ರೆ ಇದು ಒಂದು ಪ್ರಕೃತಿ ಅಥವಾ ನೇಚರ್ ಅಥವಾ ಎನರ್ಜಿ ಅಥವಾ ದೇವರು ಅಂತ ಅನ್ಕೊಳ್ಳೋಣ. ಸೊ ದೇವರಿಂದ ಹೆಣ್ಣಿನ ಸೃಷ್ಟಿ ಆಗತ್ತೆ, ಹೆಣ್ಣಿಂದ ಗಂಡಿನ ಸೃಷ್ಟಿ ಆಗತ್ತೆ. ಸೊ ಹಾಗಾಗಿ ದೇವರಿಗೆ ಹತ್ರ ಹೆಣ್ಣಿದೆ, ಹೆಣ್ಣಿಂದ ಗಂಡು, ಗಂಡು ಪ್ರಕೃತಿ ಸ್ವಲ್ಪ, ದೇವರು ಸ್ವಲ್ಪ ದೂರ ಇದೆ, ಹೆಣ್ಮಕ್ಳು ಸ್ವಲ್ಪ ಹತ್ರ ಇದ್ದಾರೆ. ಹಾಗಾಗಿ ಸಾಮಾನ್ಯವಾಗಿ ನೋಡಿ, ಯಾರ್ಯಾರು ಅಧ್ಯಾತ್ಮಕ್ಕೆ ಬರ್ತಾರೋ ಅವರಲ್ಲಿ ಸ್ವಲ್ಪ ಫೆಮಿನೈನ್ ಕ್ವಾಲಿಟೀಸ್ ಜಾಸ್ತಿ ಆಗುತ್ತೆ. ಫಸ್ಟ್ ಯಾವುದೇ ದೊಡ್ಡ ದೊಡ್ಡ ಗುರುಗಳನ್ನು ನೋಡಿ, ಅವ್ರು ತುಂಬ ವಾತ್ಸಲ್ಯ ಭಾವದಿಂದ ತುಂಬಿರ್ತಾರೆ. ಈ ವಾತ್ಸಲ್ಯ ಭಾವ ಅಂದರೆ ಹೆಣ್ಮಕ್ಳಿಗೆ ನೇಚರು, ಗಂಡಸ್ರ ನೇಚರ್ ಅಲ್ಲ. ಗಂಡರು ಸ್ವಲ್ಪ ಒರಟು, ರಫ್ ಆ್ಯಂಡ್ ಟಫು. ಹೆಣ್ಮಕ್ಳಲ್ಲಿ ಆ ವಾತ್ಸಲ್ಯ ಭಾವ ಇರುತ್ತೆ. ಯಾರೇ ಸ್ಪಿರಿಚುವಲ್ ಫೀಲ್ಡ್ ಬಂದಾಗ, ಆಧ್ಯಾತ್ಮಿಕ್ ಫೀಲ್ಡ್ ಬಂದಾಗ ಫಸ್ಟ್ ಅವರ ಗುಣಗಳಲ್ಲಿ ಬದಲಾವಣೆ ಬರೋದೇನು, ಅವರಲ್ಲಿ ಒಂದು ವಾತ್ಸಲ್ಯ ಭಾವ ಸೃಷ್ಟಿ ಆಗುತ್ತೆ. ಎಲ್ಲರಿಗೋಸ್ಕರ ಒಂದು ಮದರ್ಲಿ ಎನರ್ಜಿ ಅವರಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ. ಬಿಕಾಸ್ ಒಳಗಡೆ ಆ ಒಂದು ಎನರ್ಜಿ ಏನಿದೆ, ದಟ್ ಈಸ್ ಗೆಟಿಂಗ್ ಟ್ರಾನ್ಸ್ಫಾರ್ಮ್ ಇಂಟು ಫೆಮಿನೈನ್ ಎನರ್ಜಿ. ಸೊ ಮಸ್ಕ್ಲೈನ್ ಎನರ್ಜಿ ಹ್ಯಾಸ್ ಟು ಗೆಟ್ ಟ್ರಾನ್ಸ್ಫಾರ್ಮ್ ಇಂಟು ಫೆಮಿನೈನ್ ಎನರ್ಜಿ ಟು ರೀಚ್ ಟು ದ ರಿಯಾಲಿಟಿ ಆರ್ ಟು ದ ರೀಚ್ ಟು ದ ಯೂನಿವರ್ಸಲ್ ರಿಯಾಲಿಟಿ ಆರ್ ದ ಗಾಡ್ ಅಂತ ನಾವು ಏನು ಹೇಳ್ತೀವಿ, ಆ ಸ್ಥಿತಿಗೆ, ಎನ್ಲೈಟನ್ಮೆಂಟ್, ಆ ಸ್ಥಿತಿಗೆ ಹೋಗಬೇಕು ಅಂದರೆ ದ ಮಸ್ಕ್ಲೈನ್ ಎನರ್ಜಿ ಒಳಗಡೆ ಏನಿದೆ, ದಟ್ ಹ್ಯಾಸ್ ಟು ಗೆಟ್ ಟ್ರಾನ್ಸ್ಫಾರ್ಮ್ ಇಂಟು ಫೆಮಿನೈನ್ ಎನರ್ಜಿ. ವೇರಸ್ ಫಿಮೇಲ್ಸಲ್ಲಿ ಆ ಫೆಮಿನೈನ್ ಎನರ್ಜಿ ಆಲ್ರೆಡಿ ಇದೆ. ಹಾಗಾಗಿ ಆ ಸತ್ಯಕ್ಕೆ ನೀವು ತುಂಬ ಹತ್ರ ಇರೋದ್ರಿಂದ ನಿಮಗೆ ಅದರ ಕಡೆ ಒಲವು ಕೂಡ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ. ಅದಲ್ಲದೆ ವೆನ್ ವಿ ಟಾಕ್ ಅಬೌಟ್ ಎನರ್ಜಿ ಫ್ಲೋನು ಕೂಡ ಆಸ್ ಅವಾಗಲೇ ನಾನು ಹೇಳ್ತಾ ಇದ್ದೆ, ದ ಸೇಮ್ ಸ್ಪಿರಿಚುವಲ್ ಎನರ್ಜಿ
gets transformed into different kinds of energy, and ಅದರಲ್ಲಿ ಒಂದು ಎನರ್ಜಿ is sexual energy. So ಈ sexual energy gets transformed into spiritual energy, and ಆ ಸ್ಪಿರಿಚುವಲ್ ಎನರ್ಜಿ ಮೇಲೆ ರೈಸ್ ಆಗ್ತಾ ಇದ್ದಂಗೆ ವಿ ಬಿಕಮ್ ಸ್ಪಿರಿಚುವಲ್ ಆರ್ ಆಧ್ಯಾತ್ಮಿಕ ಆಗ್ತೀವಿ ಅಂತ ಹೇಳ್ತೀವಿ. ನ್ಯಾಚುರಲಿ ಗಂಡಸರ ಎನರ್ಜಿ ಹೊರಗಡೆ ಫ್ಲೋ ಆಗುತ್ತೆ, ಯು ಆಲ್ ನೋ. ಹೆಣ್ಮಕ್ಳ ಎನರ್ಜಿ ಒಳಗಡೆ ಫ್ಲೋ ಆಗುತ್ತೆ. ಸಮ್ ಸ್ಪಿರಿಚುವಲ್ ಮಾಸ್ಟರ್ ಸೇಸ್ ಕಿ ಪಾಕೆಟ್ ಔಟ್ ಇಸ್ ಅ ಮೆನ್, ಪಾಕೆಟ್ ಇನ್ ಇಸ್ ಅ ವುಮನ್ ಅಂತ, ರೈಟ್? ಸೊ ಗಂಡ್ಮಕ್ಳ ಎನರ್ಜಿ ಸಾಮಾನ್ಯವಾಗಿ ಇಟ್ ಫ್ಲೋಸ್ ಔಟ್ಸೈಡ್, ಅಂಡ್ ವುಮೆನ್ಸ್ ಎನರ್ಜಿ ನ್ಯಾಚುರಲಿ ಫ್ಲೋಸ್ ಇನ್ಸೈಡ್. And women are always receptive. Men are donors. We just give, you receive it, and what you receive, you magnify it, multiply it as a woman. Right? So ಎನರ್ಜಿನ ಧಾರಣೆ ಮಾಡಿ, ಹಾಗಾಗಿ ಭೂಮಿಗೆ ನಾವು ಧರ್ತಿ ಅಂತ ಹೇಳ್ತೀವಿ, ಧಾತ್ರಿ ಅಂತಲೂ ಹೇಳ್ತೀವಿ. ಅದೇ ಥರ ಹೆಣ್ಮಕ್ಳನ್ನು ಕೂಡ ಭೂಮಿಗೆ ಹೋಲಿಸ್ತೀವಿ ಎಷ್ಟೋ ಸತಿ. ಯಾಕಂದರೆ ಹೆಣ್ಮಕ್ಳು ಆಲ್ಸೋ ಧಾತ್ರಿ, ಧಾರಣೆ ಮಾಡುವಂಥವ್ರಿಗೆ ಧಾತ್ರಿ ಅಂತ ಹೇಳ್ತೀವಿ. ಭೂಮಿಗೂ ಕೂಡ ಏನು ಒಂದು ಬೀಜಗಳನ್ನು ಹಾಕ್ತೀವಿ, ಆ ಬೀಜ ಮಲ್ಟಿಪ್ಲೈ ಮಾಡಿಕೊಡುತ್ತೆ. ಅದೇ ಥರ ಹೆಣ್ಮಕ್ಳಿಗೂ ಕೂಡ ನಾವು ಏನು ಬೀಜ ಹಾಕ್ತೀವಿ ಅದನ್ನು ಅದು ಮಲ್ಟಿಪ್ಲೈ ಮಾಡಿಕೊಡುತ್ತೆ. ಹಾಗಾಗಿ ನಾವು ಬೀಜ ಏನು ಹಾಕ್ತಾ ಇದ್ವಿ ತುಂಬ ಇಂಪಾರ್ಟೆಂಟ್. ನೀವು ಪ್ರೀತಿ ಬೀಜ ಹಾಕಿದರೆ ಆ ಪ್ರೀತಿನ ಮಲ್ಟಿಪ್ಲೈ ಮಾಡಿಕೊಡ್ತಾರೆ. ನೀವೇನಾದರೂ ಗಲೀಜು ಶಿಟ್ ಬೀಜ ಹಾಕಿದರೆ ಅದನ್ನು ಕೂಡ ಮಲ್ಟಿಪ್ಲೈ ಮಾಡಿ ಕೊಡ್ತಾರೆ ಹೆಣ್ಮಕ್ಳು, ರೈಟ್? ಸೊ ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಮಗಳಿರ್ಬೋದು, ಸಿಸ್ಟರ್ ಇರ್ಬೋದು, ಅವ್ರನ್ನ ಎಷ್ಟು ಪ್ರೀತಿ ತೋರಿಸ್ತೀರೋ ಅದರಿಂದ ಎಷ್ಟೋ ಪಟ್ಟು ಜಾಸ್ತಿ ಪ್ರೀತಿ ಅವ್ರು ತೋರಿಸ್ತಾರೆ. ಅವ್ರ ಜೊತೆಗೆ ಏನಾದರೂ ನೀವು ಬೇರೆ ರೀತಿ ಕ್ರಾಸ್ ಕನೆಕ್ಷನ್ ಮಾಡಿದ್ರು, ಯು ಹ್ಯಾವ್ ಟು ಟೇಕ್ ಇಟ್ ಬ್ಯಾಕ್ ಇನ್ ಮಲ್ಟಿಪಲ್ ಫೋಲ್ಡ್ಸ್, ಅಲ್ವಾ? ಜಸ್ಟ್ ಒಂದು ಲೈಟ್ ನೋಟ್, ಬಟ್ ಇಟ್ ಈಸ್ ರಿಯಾಲಿಟಿ ಆಲ್ಸೋ. ಸೊ ಹಾಗಾಗಿ ಆ ಪ್ರಕೃತಿ, ಆ ನೇಚರು ನಮ್ಮನ್ನು ಆ ಥರ ಸೃಷ್ಟಿ ಮಾಡಿದೆ. ಕ್ಲಿಯರ್ ಫ್ರೆಂಡ್ಸ್? ಅಷ್ಟು ಸಾಕು ಅನ್ಕೋತೀನಿ. ವಾಸ್ ಲೆಕ್ಚರ್ ಟು ಮಚ್? ಎಸ್ ಜ್ಯೋತಿ, ನಾನು ಇವಾಗ ನಿಮ್ಮ ಮೆಸೇಜ್ ಕೇಳ್ತಾ ಇದ್ದೀನಿ. ಮಕ್ಕಳಿಗೆ ತುಂಬ ಜಾಸ್ತಿ ಗೈಡ್ ಮಾಡೋ ಅವಶ್ಯಕತೆ ಇಲ್ಲ, ಎಸ್ಪೆಷಲಿ ಟೀನೇಜ್ ಬಂದಮೇಲೆ ಜಾಸ್ತಿ ಏನು ಹೇಳೋ ಅವಶ್ಯಕತೆ ಇಲ್ಲ. ದೇ ನೋ ದೆಮ್ ಸೆಲ್ಫ್. ಆ್ಯಂಡ್ ಅವ್ರು ಯಾಕೆ ಈ ಥರ ಆಗ್ತಾರೆ, ಅದ್ರ ಹಿಂದೆ ನೇಚರ್ ಇದೆ. ಸೊ ತಲೆ ಕೆಡಿಸ್ಕೊಳ್ಳೋ, ಅಯ್ಯೋ ನನ್ನ ಮಗ ನನ್ನ ಮಾತು ಕೇಳಲ್ಲ, ಅಯ್ಯೋ ನನ್ನ ಮಗಳು ನನ್ನ ಮಾತೇ ಕೇಳಲ್ಲ ಅವರು. ದಿಸ್ ಇಸ್ ವಾಟ್ ದ ನೇಚರ್ ಈಸ್. ನೀವು ಅಕ್ಸೆಪ್ಟ್ ಮಾಡಬೇಕು. ಎಷ್ಟು ಬೇಗ ಅಕ್ಸೆಪ್ಟ್ ಮಾಡ್ತೀರಿ ಅಷ್ಟೇ ನಿಮ್ಗೆ ಒಳ್ಳೇದು. ಎಷ್ಟು ಲೇಟಾಗಿ ಅಕ್ಸೆಪ್ಟ್ ಮಾಡ್ತೀರಿ ಅಷ್ಟೇ ನೀವು ನೋವಲ್ಲಿರ್ತೀರಿ, ಆ್ಯಂಡ್ ಅವ್ರಿಗೂ ನೋವು ಕೊಡ್ತೀರಿ ಪಾಪ. ಎಸ್, ಎಸ್ ಮೇಡಮ್. ಥ್ಯಾಂಕ್ ಯು ಆಶಾಜಿ. ಗ್ರೇಟ್, ಕ್ಲಿಯರ್. ಸೊ ಐ ಥಿಂಕ್ ಇವತ್ತಿಷ್ಟು ಸಾಕು ಅನಿಸುತ್ತೆ. 8:48 ಆಗ್ತಾ ಇದೆ. ಇವಾಗ ಏನು ಮಾಡೋಣ ಅಂದರೆ ಒಂದು ಪವರ್ಫುಲ್ ಒಂದು 15-20 ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ. ಮೆಡಿಟೇಷನ್ ಮಾಡಿ ಇವತ್ತಿನ ಸೆಷನ್ ಎಂಡ್ ಮಾಡೋಣ. ಬೈ ದ ವೇ, ನಿಮ್ಮ ಜ್ಞಾನ ಅಗಾಧ ಅದ್ಭುತ. ಥ್ಯಾಂಕ್ ಯು ಲಕ್ಷ್ಮೀಜಿ, ಥ್ಯಾಂಕ್ ಯು ಸೊ ಮಚ್. ಜ್ಞಾನ ನಂದಲ್ಲ, ನನ್ನ ಮುಖಾಂತರ ಹರಿತಾ ಇದೆ ಅಷ್ಟೇ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರಲ್ಲಿ ಒಂದೊಂದು ನುಡಿಗಲಿತು, ವಿದ್ಯೆಯ ಮಹಾಪರ್ವತವೇ ಆದ ಸರ್ವಜ್ಞ ಅಂತ ಸರ್ವಜ್ಞನವರ ವಚನ ಇದೆ. ಸೊ ನನ್ನ ನಾಲೆಜ್ ಏನಿಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಂಡಿರ್ತೀನಿ, ಎಲ್ಲಿಂದನೂ ಬಂದಿರುತ್ತೆ, ಎಲ್ಲೋ ಬಂದಿರುತ್ತೆ. ಆ್ಯಂಡ್ ಇಟ್ ಜಸ್ಟ್ ಒಂದು ಒಂದು ಹೇಗೆ ಈ ನದಿಯ ನೀರು ನದಿದಲ್ಲ, ಎಲ್ಲಿಂದನೂ ಹರ್ಕೊಂಡು ಬರ್ತಾ ಇದೆ ಅಲ್ವಾ? ಬಟ್ ನದಿ ಅದನ್ನು ಪ್ಯೂರಿಫೈ ಮಾಡ್ತಾ ಇದೆ. ಭೂಮಿ ಪದರಗಳಲ್ಲಿ ಸೇರಿಕೊಂಡು ಗಲೀಜೆಲ್ಲ ಕ್ಲೀನ್ ಮಾಡ್ಕೊಂಡು ನದಿ ಅದನ್ನು ಕ್ಲೀನ್ ಮಾಡಿ ಮುಂದಕ್ಕೆ ಸಾಗಿಸ್ತಾ ಇದೆ. ಹಾಗೆಯೇ ಯಾವುದೇ ಗುರು ಕೂಡ, ಅದಕ್ಕೆ ನದಿ ಮೂಲ ಗುರು ಮೂಲ ಹುಡುಕಬಾರ್ದು ಅಂತ ಹೇಳೋದು. ಯಾಕಂದರೆ ಗುರುನು ಒಂದು ನದಿ ಥರ. ಸೊ ಇದ್ರ ಮುಖಾಂತರ ನದಿಯಲ್ಲಿ ಹೇಗೆ ನೀರು ಹರಿಯುತ್ತೋ ಗುರುವಿನಲ್ಲಿ ಆ ನಾಲೆಜ್ ಹರಿಯುತ್ತೆ ಅಷ್ಟೇ. ನಾಲೆಜ್ ನಮ್ದೇನಲ್ಲ, ಎಲ್ಲರಲ್ಲೂ ಆ ನಾಲೆಜ್ ಇದೆ. ರೈಟ್ ಎವ್ರಿಬಡಿ. ಸೊ ಧ್ಯಾನ ಮಾಡೋಣ. ಧ್ಯಾನ ಮಾಡೋಕ್ಕೆ ಮುಂಚೆ ಒಂದು ಇನ್ಫಾರ್ಮೇಷನ್ ನಿಮಗೆಲ್ಲ. ಆ್ಯಸ್ ಐ ಟೋಲ್ಡ್ ಯು, ಏನು ಹೇಳ್ತಾ ಇದ್ದೆ ನಾನು,
ಹಾಂ, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಫೌಂಡೇಶನ್ ಕೋರ್ಸು ನಿನ್ನೆ ಮತ್ತು ಮೊನ್ನೆ ಇತ್ತು. ಅದನ್ನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. 9 ಮತ್ತು 10ನೇ ತಾರೀಕು ಸಂಜೆ 7ರಿಂದ 8 ಇರುತ್ತೆ. ಗುರುವಾರ ಮತ್ತು ಶುಕ್ರವಾರ 9th ಆ್ಯಂಡ್ 10th 7 PM to 9 PM 2 days ಕೋರ್ಸ್ ಮತ್ತೆ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ನೀವು ಲಾಸ್ಟ್ ಟೈಮ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಯಾರ್ಯಾರು ಅಟೆಂಡ್ ಮಾಡಿದ್ದೀರಿ ಅವರು ಕೂಡ ಮತ್ತೆ ಬೇಕು ಅಂದರೆ ಅಟೆಂಡ್ ಮಾಡ್ಬೋದು. ಯಾರು ದುಡ್ಡು ಕೊಟ್ಟು ಅಟೆಂಡು ಮಾಡೋಕ್ಕಾಗಿಲ್ಲ, ನಿಮಗೆ ರೆಕಾರ್ಡಿಂಗು ಕೂಡ ಕಳಿಸಿದ್ದೀನಿ, ರೆಕಾರ್ಡಿಂಗ್ ನೀವು ನೋಡ್ಬೋದು. ಅದಲ್ಲದೆ ಮತ್ತೆ ಏನಾರು ಅಟೆಂಡ್ ಮಾಡಬೇಕಂದ್ರೆ ಮತ್ತೆ ಕೂಡ ನೀವು ಅಟೆಂಡ್ ಮಾಡ್ಬೋದು. ಜೊತೆಗೆ ಯಾರು ಈ ಸತಿ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಥವಾ ಅಟೆಂಡ್ ಮಾಡಲಿಲ್ಲ ಅವರು ಕೂಡ ಅಟೆಂಡ್ ಮಾಡ್ಬೋದು. ನಾಳೆ ನಾಡಿದ್ದು ನಿಮಗೆ ಗ್ರೂಪಲ್ಲಿ ಒಂದು ಮೆಸೇಜು ಕೂಡ ಸಿಗುತ್ತೆ. ಸೊ ಜಸ್ಟ್ ಎಟ್ 199 ಒಂದು ಫೌಂಡೇಶನ್ ಕೋರ್ಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಕೋರ್ಸಲ್ಲಿ ಇಂಟ್ರೊಡಕ್ಷನ್ ಇರುತ್ತೆ. ಪಾಸ್ಟ್ ಲೈಫ್ ಅಂದರೆ ಏನು, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂದರೆ ಏನು, ಮೈಂಡ್ ಹೇಗೆ ಕೆಲಸ ಮಾಡುತ್ತೆ, ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡ್ತೀನಿ. ಅದರ ಜೊತೆಗೆ ಡೇ 2 ಮಾಸಲ್ಲಿ ಎಲ್ರಿಗೂ ಒಂದು ಸೆಷನ್ ಕೂಡ ಮಾಡ್ತೀನಿ. ಸೊ ಅದನ್ನು ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಯಾರು ಲಾಸ್ಟ್ ಟೈಮ್ ಅಟೆಂಡ್ ಮಾಡಿದ್ರಿ ಅವರು ಕೂಡ ಮತ್ತೆ ಅದನ್ನು ಅಟೆಂಡ್ ಮಾಡ್ಬೋದು. ಅದರ ಜೊತೆಗೆ ಹೊಸದಾಗಿ ಯಾರಾದರೂ ಸೇರೋಂಗಿದ್ರೆ ಸೇರ್ಬೋದು. ಆ್ಯಂಡ್ ಅದನ್ನು ಕೂಡ ಒಂದು ಒಳ್ಳೆ ಅನುಭವ ಇರುತ್ತೆ. ಅದಾದಮೇಲೆ 27th ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ ಶುರು ಆಗ್ತಾ ಇದೆ. ಸೊ ನೀವು ಯಾರಾದರೂ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿನ ಕಲಿಬೇಕು, ನನ್ನ ಈ ನಾಲೆಜ್ ಏನಿದೆ ಈ ಧಾರೆ ನಿರಂತರವಾಗಿ ನಿಮ್ಮಲ್ಲಿ ಹರಿಬೇಕು ಅಂತಿದ್ರೆ ನೀವು ಆ ಕೋರ್ಸ್ನ ಜಾಯ್ನ್ ಆಗ್ಬೋದು. ಸೊ 27th ಜುಲೈಯಿಂದ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ನ ಶುರು ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಆಸಕ್ತಿ ಇತ್ತು ಅಂತಿದ್ರೆ ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಬಟ್ ಅದರಿಂದ ಮುಂಚೆ ಫೌಂಡೇಶನ್ ಕೋರ್ಸ್ನ ಜಾಯ್ನ್ ಆಗಿ ನಿನ್ನೆ ಮೊನ್ನೆ ನೋಡಿದರೆ ಅವರು ನೆಕ್ಸ್ಟ್ ಲೆವೆಲ್ಗೆ ನೀವು ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿಲ್ಲ ಅಂದರೆ 9th 10th ಮತ್ತೆ ಕ್ಲಾಸ್ ಇರುತ್ತೆ, ಆವಾಗ ನೀವು ಜಾಯ್ನ್ ಆಗ್ಬೋದು. ಆಲ್ ರೈಟ್. ಸೊ ಇವಾಗ ಧ್ಯಾನ ಮಾಡೋಣ, ಆರಾಮ್ಸೆ ಕೂತ್ಕೊಳ್ಳೋಣ. ಒಂದು ವೆರಿ ಸಿಂಪಲ್ ಅಟ್ ದ ಸೇಮ್ ಟೈಮ್ ವೆರಿ ಪವರ್ಫುಲ್ ಧ್ಯಾನ ಮಾಡೋಣ. ಫುಲ್ ಮೂನ್ ಪೌರ್ಣಿಮೆ ಏನಿದೆ, ಪೌರ್ಣಿಮೆ ಸಮಯದಲ್ಲಿ ಸಾಮಾನ್ಯವಾಗಿ ಮೂನ್ ಈಸ್ ಕನೆಕ್ಟೆಡ್ ವಿತ್ ದ ಮೈಂಡ್. ಇದನ್ನು ಎಷ್ಟೋ ಸತಿ ಹೇಳಿದ್ದೀನಿ, ತುಂಬ ಡೀಟೇಲ್ ಹೋಗಲ್ಲ. ಸೊ ಮೂನ್ದು ಅವಸ್ಥೆ ಏನಿದೆ ಅದು ನಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅದನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಫುಲ್ ಮೂನ್ ಟೈಮಲ್ಲಿ ನಾವು ಧ್ಯಾನ ಮಾಡೋದ್ರಿಂದ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಆಳವಾದ ಧ್ಯಾನ ಕೇಳಿತೀವಿ. ಜೊತೆಗೆ ಮನಸ್ಸಿನ ಒಳಗೆ ನಾವು ಏನು ಫೀಲ್ ಮಾಡ್ತೀವಿ ಅದು ಮ್ಯಾನಿಫೆಸ್ಟೇಷನ್ ಕೂಡ ಫಾಸ್ಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತೊಂದು ಪವರ್ಫುಲ್ ಅದ್ಭುತವಾದಂಥ ಧ್ಯಾನವನ್ನು ಮಾಡೋಣ. ಆರಾಮ್ಸೆ ಕೂತ್ಕೊಳ್ಳೋಣ. ಈ ಮುದ್ರೆ ಅಡಾಪ್ಟ್ ಮಾಡಿಬಿಡಿ, ಚಿನ್ನ ಮುದ್ರ. ಹಸ್ತಗಳು ಮೇಲ್ಮುಖವಾಗಿ ಹೇಳಿ, ಕೈಗಳನ್ನು ತೊಡೆಗಳ ಮೇಲೆ ಬಿಡಿ. ಚೇರ್ ಮೇಲೆ ಬೇಕಾದ್ರೆ ಕೂತ್ಕೋಬೋದು. ಕೆಳಗಡೆ ಕೂತ್ಕೊಂಡ್ರೆ ಡೈರೆಕ್ಟಾಗಿ ಭೂಮಿ ಮೇಲೆ ಕೂತ್ಕೊಬಿಡಿ. ಚಕ್ಕುಮಕ್ಕಳೆ ಹಾಕ್ಕೊಂಡು ಕೆಳಗಡೆ ಏನಾದರೂ ವೂಲನ್ ಕ್ಲಾತು ಅಥವಾ ಯೋಗ ಮ್ಯಾಟು ಹಾಸಿ ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತ್ಕೊಂಡ್ರೆ ಬೆನ್ನು ಕತ್ತು ನೇರವಾಗಿರಿಸಿ. ಕಾಲ್ಗಳ ಕೆಳಗಡೆ ಏನಾದರೂ ಬಟ್ಟೆನೋ ವುಡನ್ ಪ್ಲ್ಯಾಂಕ್ ಏನಾದ್ರು ಇಟ್ಕೊಳ್ಳಿ. ಕಣ್ಗಳು ಮುಚ್ಚಿ. ಕಣ್ಮುಚ್ಚಿ ಮನಸ್ಸಿನ ಕಣ್ಣುಗಳೇನು ಅನ್ಸುತ್ತೆ ಸಂಪೂರ್ಣ ದೇಹನ ನೋಡ್ಕೊಳ್ಳಿ. ದೇಹದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ಬಿಗಿತನ, ಅಡೆತಡೆ ಏನಾದರೂ ಇದ್ದರೆ ಅದನ್ನು ಸರಿ ಮಾಡ್ಕೊಂಬಿಡಿ. ಮೇಕ್ ಯು ಬಾಡಿ ವೆರಿ ವೆರಿ ಕಂಫರ್ಟೇಬಲ್. ದೇಹವನ್ನು ಕಂಫರ್ಟಬಲ್ ಆಗಿ ಇಟ್ಕೊಂಡು ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ತಂದು ಕೆಲವೊಂದು ಆಳವಾದ ಉಸಿರಾಟಗಳನ್ನು ಮಾಡಿ. ಡೀಪ್ ಬ್ರೀದಿಂಗ್ ಮಾಡಿ. ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೋತಾ ಮನಸ್ಸಿನ ಒಳಗಡೆ ಒಂದು ಸಂಕಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟು 20 ನಿಮಿಷ ನಾನು ಎಲ್ಲೂ ಹೋಗಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ನಾನು ಆಳವಾದ ಜ್ಞಾನದ ಅವಸ್ಥೆಯನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಧ್ಯಾನದ ಅವಸ್ಥೆಯನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಐ ವಿಲ್ ಎಕ್ಸ್ಪೀರಿಯೆನ್ಸ್ ದ ಡೀಪೆಸ್ಟ್ ಲೆವೆಲ್ ಆಫ್ ಮೆಡಿಟೇಷನ್ ಇನ್ ದಿಸ್ 20 minutes. ಹಾಗನ್ಕೊಂಡು ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೋತಾ ನಿಮ್ಮ ಸಂಪೂರ್ಣ ದೇಹವನ್ನು ಒಂದ್ಸತಿ ಮನಸ್ಸಿನ ಕಣ್ಣುಗಳಿಂದ ನೋಡಿ. ತಲೆಯಿಂದ ಕೆಳಮುಖವಾಗಿ ನೋಡ್ತಾ ಬನ್ನಿ. ಪೂರ್ತಿ ದೇಹವನ್ನು ತಲೆಯಿಂದ ಕಾಲಿನ ಬೆರಳುಗಳ ತನಕ ನೋಡಿ, ಮತ್ತೆ ಕಾಲಿನ ಬೆರಳಿಂದ ತಲೆ ತನಕ ನೋಡಿ. ಜಸ್ಟ್ ಲುಕ್ ಎಟ್ ಯುವರ್ ಬಾಡಿ. ಯಾವುದೇ ರೀತಿ ಭಾವ ಬೇಡ, ಜಸ್ಟ್ ನ್ಯೂಟ್ರಲ್ ಆಗಿ ನಿಮ್ಮ ದೇಹವನ್ನು ನೋಡ್ತಾ ಇದ್ದೀರಿ. ಮೇಲಿಂದ ಕೆಳಗಡೆ ನೋಡಿದ್ರಿ, ಮತ್ತೆ ಕೆಳಗಿಂದ ಮೇಲಿನ ತನಕ ನೋಡ್ತಾ ಇದ್ದೀರಿ. ದೇಹವನ್ನು ನೋಡಿ. ಈಗ ಮತ್ತೊಮ್ಮೆ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ತಂದು ನಿಮ್ಮ ಉಸಿರಾಟವನ್ನು ಸ್ವಲ್ಪ ಹೊತ್ತು ನೋಡಿ. ನಾವು ಸಹಜವಾಗಿ ಉಸಿರಾಡ್ತಾ ಹೋಗಿ. ನ್ಯಾಚುರಲ್ ನಾರ್ಮಲ್ ಬ್ರೀದಿಂಗ್ ಆ್ಯಂಡ್ ಜಸ್ಟ್ ಒಬ್ಸರ್ವ್ ಯುವರ್ ಬ್ರೀದಿಂಗ್. ಜಸ್ಟ್ ಒಬ್ಸರ್ವ್ ಯುವರ್ ಬ್ರೀದಿಂಗ್. And now take your awareness towards your mind. ಮೈಂಡ್ ಅಂದರೆ ಬ್ರೈನ್ ಕಡೆ ಗಮನ ತಗೊಂಡು ಹೋಗಿ ಮನಸ್ಸಲ್ಲಿ ಏನು ನಡೀತಾ ಇದೆ ನಿಮಗೆ.
ನಿಮ್ಮ ವಿಚಾರಗಳನ್ನು, ನಿಮ್ಮ ಭಾವಗಳನ್ನು ಸುಮ್ಮನೆ ನೋಡಿ ಅದನ್ನು. ಜಸ್ಟ್ ಅಬ್ಸರ್ವ್ ಯುವರ್ ಥಾಟ್ಸ್, ಫೀಲಿಂಗ್ಸ್, ಇಮೋಷನ್ಸ್. ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಏನು ನಡೀತಾ ಇದೆ ಅದನ್ನು ಸುಮ್ಮನೆ ನೋಡಿ. ಈಗ ನಿಧಾನವಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಸುಂದರವಾದಂಥ ಪಾರ್ಕ್ ಮಧ್ಯದಲ್ಲಿದ್ದೀರಿ. ಒಂದು ಸುಂದರವಾದಂಥ ಪಾರ್ಕ್ ಇದೆ, ಬ್ಯೂಟಿಫುಲ್ ಪಾರ್ಕ್, and you are at the center of this beautiful park. And today it's full moon. ಮೇಲೆ ಆಕಾಶದಲ್ಲಿ ನೋಡಿ, ಸಂಪೂರ್ಣ ಚಂದಿರ, ಫುಲ್ ಮೂನ್, ತುಂಬ ಬ್ರೈಟಾಗಿ ಹೊಳಿತಾ ಇದೆ. ಬ್ಯೂಟಿಫುಲ್ ಫುಲ್ ಮೂನ್ ಯು ಕ್ಯಾನ್ ಸಿ ಇನ್ ದ ಸ್ಕೈ. ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಬೆಳದಿಂಗಳು ಇದ್ದಾವೆ. ಬ್ಯೂಟಿಫುಲ್ ಮೂನ್ ಲೈಟ್ ಸ್ಪ್ರೆಡ್ ಆಲ್ ಅರೌಂಡ್. ಆ ಬೆಳದಿಂಗಳಲ್ಲಿ ಆ ಪಾರ್ಕಲ್ಲಿರುವಂಥ ಎಲ್ಲ ಗಿಡ ಮರಗಳು, ಹೂಗಳು ಎಲ್ಲವೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಪಕ್ಕದಲ್ಲೇ ಒಂದು ಚಿಕ್ಕದಾದಂಥ ನದಿ ಹರಿತಾ ಇದೆ, ಸ್ವಚ್ಛ ನೀರಿದೆ. ಆ ನೀರಿನ ಮೇಲೂ ಕೂಡ ಆ ಚಂದಿರನ ಬೆಳಕು ಬಿದ್ದು ಅದರ ಒಂದು ಹೊಳಪು ಇನ್ನೂ ಜಾಸ್ತಿ ಮಾಡ್ತಾ ಇದೆ. ಆ ನೀರಿನ ಹೊಳಪೇ ಬೇರೆ ರೀತಿ ಇದೆ, ಆ ರೀತಿ ಭಾವಿಸ್ಕೊಳ್ಳಿ. ಇಷ್ಟು ಸುಂದರವಾದಂಥ ದೃಶ್ಯ ಇದೆ. ಈ ದೃಶ್ಯವನ್ನು ಕಲ್ಪಿಸ್ಕೊಳ್ಳಿ ಸ್ಪಷ್ಟವಾಗಿ. ಇಷ್ಟಾಗತ್ತಷ್ಟು ಆಸ್ ಮಚ್ ಎಸ್ ಪಾಸಿಬಲ್ ಜಸ್ಟ್ ಟ್ರೈ ಟು ಇಮ್ಯಾಜಿನ್ ದಿಸ್ ಬ್ಯೂಟಿಫುಲ್ scene of that beautiful park and enjoy being there. ಆ ಹುಲ್ಲಿನ ಮೇಲೆ ಆರಾಮ್ಸೆ ಬರೆಗಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ. just walking around in that beautiful park on that beautiful green grass barefoot. just feel that soft touch of the grass in your feet. ಆ ಹುಲ್ಲಿನ ಮೃದುವಾದ ಸ್ಪರ್ಶವನ್ನು ನಿಮ್ಮ ಕಾಲುಗಳಲ್ಲಿ ಫೀಲ್ ಮಾಡ್ಕೊಳ್ಳಿ. ಹಾಗೆ ಫೀಲ್ ಮಾಡ್ತಾ ಈಗ ಆ ಪಾರ್ಕ್ ಮಧ್ಯದಲ್ಲಿ ನೀವು ಬಂದಿರಿ ಅಂತ ಭಾವಿಸ್ಕೊಳ್ಳಿ. ಆ ಪಾರ್ಕ್ ಮಧ್ಯದಲ್ಲಿ ನೀವು ಇದ್ದೀರಿ. ಅಲ್ಲೇ ಹುಲ್ಲಿನ ಮೇಲೆ ಆರಾಮ್ಸೆ ಧ್ಯಾನ ಮುದ್ರೆಯಲ್ಲಿ ಕುತ್ಕೊಳ್ಳಿ. ಕುತ್ಕೊಂಡು ನಿಮ್ಮ ಗಮನ ಆಕಾಶದ ಕಡೆ ತಗೊಂಡು ಹೋಗ್ತಾ ಆ ಚಂದಿರನಿಂದ, ಆ ಮೂನಿಂದ ಒಂದು ದಿವ್ಯವಾದಂಥ ಬೆಳಕು ನಿಮ್ಮ ಕಡೆ ಬರ್ತಾ ಇದೆ. ಆ ಚಂದಿರನ ಬೆಳಕನ್ನ ನಿಮ್ಮ ತಲೆಯಿಂದ ನಿಮ್ಮ ದೇಹದ ಒಳಗಡೆ ನೀವು ರಿಸೀವ್ ಮಾಡ್ಕೋತಾ ಇದ್ದೀರಿ, ಸ್ವೀಕಾರ ಮಾಡ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೊಳ್ಳಿ. You're sitting in the mid of that beautiful park and you're receiving the beautiful moonlight coming down from the moon in the sky. Just receive that beautiful light in your body from top of your head. ಆ ಬೆಳಕು ನಿಮ್ಮ ತಲೆಯಿಂದ ನಿಮ್ಮ ಸಂಪೂರ್ಣ ದೇಹದ ನರನಾಡಿಗಳಲ್ಲಿ ತುಂಬಿಕೊಳ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಖುಷಿಯಿಂದ, ಆನಂದದಿಂದ ಈ ದಿವ್ಯ ಬೆಳಕನ್ನು ರಿಸೀವ್ ಮಾಡ್ಕೊಳ್ತಾ, ಈ ಬೆಳಕು ನಿಮ್ಮ ಸಂಪೂರ್ಣ ದೇಹವನ್ನ ವಿಶ್ರಮಿಸ್ತಾ ಇದೆ, ರಿಲ್ಯಾಕ್ಸ್ ಮಾಡ್ತಾ ಇದೆ. ನೀವು ಇನ್ನಷ್ಟು ಆಳವಾದ ವಿಶ್ರಾಂತಿಗೆ, ಆಳವಾದ ವಿಶ್ರಾಂತಿಗೆ, ಆಳವಾದ ಧ್ಯಾನದ ಸ್ಥಿತಿಗೆ ಜಾರ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೊಳ್ಳಿ. You're just diving into deeper and deeper, deeper and deeper, deeper and deeper relaxed state. ಆಳವಾದ ಧ್ಯಾನಕ್ಕೆ ಇಳಿತಾ ಇದ್ದೀರಿ. ಶೂನ್ಯ ಭಾವಕ್ಕೆ ಇಳಿತಾ ಇದ್ದೀರಿ. ಈ ಶೂನ್ಯ ಭಾವಕ್ಕೆ ಇಳಿತಾ ಇದ್ದಂಗೆ ಸಂಪೂರ್ಣ ದೇಹ ಹಗುರ ಆಗ್ತಾ ಇದೆ, ಮನಸ್ಸು ಹಗುರ ಆಗ್ತಾ ಇದೆ. ದೇಹ ಮನಸ್ಸಿನ ಪ್ರತಿಯೊಂದು ಅಣುವು ಕೂಡ ಆನಂದದಿಂದ ತುಂಬಿಕೊಳ್ತಾ ಇದೆ, ಖುಷಿಯಿಂದ ತುಂಬಿಕೊಳ್ತಾ ಇದೆ. Just receive this beautiful moonlight in your whole body. ಸಂಪೂರ್ಣ ದೇಹದ ನರನಾಡಿಗಳಲ್ಲಿ ಈ ಬೆಳಕು ತುಂಬಿಕೊಳ್ತಾ ಇದೆ.
Just diving into deeper and deeper, deeper and deeper, deeper and deeper meditative state. ಆಳವಾದ ಧ್ಯಾನಕ್ಕೆ ಇಳಿತಾ ಇದ್ದೀರಿ, ಆಳವಾದ ಧ್ಯಾನಕ್ಕೆ ಇಳಿತಾ ಇದ್ದೀರಿ, ಆಳವಾದ ಧ್ಯಾನಕ್ಕೆ ಇಳಿತಾ ಇದ್ದೀರಿ. ಆಳವಾದ ಧ್ಯಾನಕ್ಕೆ ಇಳಿತಾ ಇದ್ದಂಗೆ ಈ ದಿವ್ಯ ಬೆಳಕು ನಿಮ್ಮ ಮೈಮನೊಳಗಡೆ ಚೆನ್ನಾಗಿ ತುಂಬಿಸ್ಕೊಳ್ತಾ ಇದ್ದಂಗೆ ಈ ಬೆಳಕಿನ ಜೊತೆಗೆ ನಿಮಗೆ ಬೇಕಾಗಿರುವಂಥ ಎಲ್ಲ ಕ್ವಾಲಿಟೀಸ್ ನಿಮ್ಮ ಒಳಗಡೆ ಬರ್ತಾ ಇದ್ದಾವೆ ಅಂತ ಭಾವಿಸ್ಕೊಳ್ಳಿ. ಇದರ ಒಳಗಡೆ ಪ್ರೀತಿ ಇದೆ, ಆರೋಗ್ಯ ಇದೆ, ಶಕ್ತಿ ಇದೆ, ನೆಮ್ಮದಿ ಇದೆ, ಶಾಂತಿ ಇದೆ, ಸಕ್ಸಸ್ ಇದೆ, ಅಬಂಡೆನ್ಸ್ ಇದೆ. ಅವುಗಳನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಳಿ. ಜಸ್ಟ್ absorb that beautiful light and all the divine qualities of this light, being health, happiness, joy, love, peace, confidence, courage, activeness, abundance, and all that you aspire for. ನಿಮ್ಗೆ ಏನೇನು ಬೇಕು ಆ ಎಲ್ಲ ಕ್ವಾಲಿಟೀಸು ಇದರ ಒಳಗಡೆ ಇದ್ದಾವೆ. ಅವೆಲ್ಲವೂ ನೀವು ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಾ ಇದ್ದೀರಿ. ದಿವ್ಯ ಬೆಳಕನ್ನು ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಾ ಆಳವಾದ ಧ್ಯಾನಕ್ಕೆ ಇಳಿತಾ ಇದ್ದೀರಿ. ಮಧ್ಯ ಮಧ್ಯ ಮನಸ್ಸು ಅತ್ತ ಇತ್ತ ಹೋಗ್ಬೋದು, ಇಟ್ಸ್ ಓಕೆ. ದ ಮೂಮೆಂಟ್ ನಿಮ್ಗೆ ಯಾವಾಗ ರಿಯಲೈಸ್ ಆಗುತ್ತೆ ನಿಮ್ಮ ಗಮನ ನನ್ನ ಮಾತುಗಳ ಮೇಲೆ ಇತ್ತು, ಮತ್ತೆ ಗಮನ ನನ್ನ ಮಾತುಗಳ ಮೇಲೆ ತಂದು ನನ್ನ ಮಾತುಗಳನ್ನೇ ಅನುಸರಿಸ್ತಾ ಹೋಗಿ. ಆಳವಾದ ಧ್ಯಾನಕ್ಕೆ ಇಳಿತಾ ಹೋಗಿ, ಆಳವಾದ ಧ್ಯಾನಕ್ಕೆ ಇಳಿತಾ ಹೋಗಿ. ಮಧ್ಯ ಮಧ್ಯೆ ನಿಮಗೆ ಝೋನ್ ಔಟ್ ಆಗೋ ಥರ ಆಗ್ಬೋದು, ಎಲ್ಲೋ ಹೋಗ್ಬಿಟ್ಟಿದ್ದೀನಿ, ಏನು ಕೇಳಿಸಿಲ್ವಲ್ಲ ಆ ಥರನೂ ಕೂಡ ಅನಿಸ್ಬೋದು. ಇಟ್ಸ್ ಓಕೆ, ಅದನ್ನು ಕೂಡ ಎಂಜಾಯ್ ಮಾಡಿ. ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ your mind right now. Just be happy. ನಿಮ್ಮ ಒಳಗಡೆ ಆ ಖುಷಿಯನ್ನ, ಆ ಆನಂದವನ್ನ, ಆ ಉಲ್ಲಾಸವನ್ನ, ಆ ಉತ್ಸಾಹವನ್ನ ತುಂಬಿಕೊಳ್ತಾ ಆಳವಾದ ಧ್ಯಾನವನ್ನ ಫೀಲ್ ಮಾಡ್ತಾ, ಡೀಪ್ ರಿಲ್ಯಾಕ್ಸ್ ಸ್ಟೇಟ್ನ ಫೀಲ್ ಮಾಡ್ತಾ, ಈಗ ನಿಧಾನವಾಗಿ ನಿಮ್ಮ ದೇಹ ತುಂಬ ಹಗುರ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ತುಂಬ ಹಗುರ ಆಗ್ತಾ ಇದೆ ಅಂದರೆ ಭೂಮಿಯ ಗ್ರಾವಿಟೇಷನಲ್ ಫೋರ್ಸ್ ಏನಿದೆ ಅದರ ಇಂಪ್ಯಾಕ್ಟು, ಅದರ ಒಂದು ಎಫೆಕ್ಟು ನಿಮ್ಮ ಮೇಲೆ ಕಡಿಮೆ ಆಗ್ತಾ ಇದೆ. ಅದು ಕಡಿಮೆ ಆಗ್ತಾ ಇದ್ದಂಗೆ ನಿಮ್ಮ ದೇಹ ತುಂಬ ಹಗುರ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಯು ಆರ್ ಬಿಕಮಿಂಗ್ ಮೋರ್ ಲೈಟರ್ ಆ್ಯಂಡ್ ಲೈಟರ್ ಆ್ಯಂಡ್ ಲೈಟರ್. ನೀವು ಲೈಟ್ ಆಗ್ತಾ ಇದ್ದಂಗೆ ನೀವು ನೋಡ್ತೀರಿ ನಿಮ್ಮ ದೇಹ ಭೂಮಿಯಿಂದ ಮೇಲಕ್ಕೆ ಏಳ್ತಾ ಇದೆ. ಯುವರ್ ಬಾಡಿ ಈಸ್ ರೈಸಿಂಗ್ ಅಬೋವ್ ದ ಅರ್ತ್. ಸ್ಲೋಲಿ ಆಸ್ ಯುವರ್ ಬಾಡಿ ಇಸ್ ರೈಸಿಂಗ್ ಅಬೋವ್ ದ ಅರ್ತ್, ನಿಧಾನಕ್ಕೆ 1 ಫೀಟು, 2 ಅಡಿ, 3 ಅಡಿ, ಈ ಥರ ನಿಧಾನವಾಗಿ ದೇಹ ತುಂಬ ಹಗುರಾಗಿ ಮೇಲಕ್ಕೆ ರೈಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಬಾಡಿ ಪೂರ್ತಿ ಲೈಟ್ ಆಗಿದೆ, ಫೆದರ್ ಥರ ಲೈಟ್ ಆಗಿದೆ. ಆ್ಯಂಡ್ ಸ್ಲೋಲಿ ಇಟ್ ಈಸ್ ರೈಸಿಂಗ್ ಅಪ್. ಮೇಲಕ್ಕೆ ಹೋಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ. ನೀವು ಮೇಲಕ್ಕೆ ರೈಸ್ ಆಗ್ತಾ ಇದ್ದಂಗೆ ನೋಡ್ತೀರಿ ಕೆಳಗಡೆ, ನಿಮ್ಮ ಕೆಳಗಡೆ ಕಾಣಿಸ್ತಾ ಇರೋಂಥ ಭೂಮಿ ತುಂಬ ಬ್ರಾಡಾಗಿ, ಅಂದರೆ ಮುಂಚೆ ಪಾರ್ಕ್ ಸ್ವಲ್ಪ ಭಾಗ ಮಾತ್ರ ಕಾಣಿಸ್ತಾ ಇದೆ, ಈಗ ಪೂರ್ತಿ ಪಾರ್ಕ್ ಕಾಣಿಸ್ತಾ ಇದೆ. ಇನ್ನೂ ಮೇಲಕ್ಕೆ ಹೋಗ್ತಾ ಇದ್ದಂಗೆ ಪೂರ್ತಿ ಊರು ಕಾಣಿಸ್ತಾ ಇದೆ. ಇನ್ನೂ ಮೇಲಕ್ಕೆ ಹೋಗ್ತಾ ಇದ್ದಂಗೆ ಪೂರ್ತಿ ಸಿಟಿ ಕಾಣಿಸ್ತಾ ಇದೆ. ಇನ್ನೂ ಮೇಲಕ್ಕೆ ಹೋಗ್ತಾ ಇದ್ದಂಗೆ ಪೂರ್ತಿ ದೇಶ ಕಾಣಿಸ್ತಾ ಇದೆ. ದೊಡ್ಡ ದೊಡ್ಡ ಸಮುದ್ರಗಳು, ದೊಡ್ಡ ದೊಡ್ಡ ಮರಗಿಡಗಳು, ದೊಡ್ಡ ದೊಡ್ಡ ಪರ್ವತ ಶ್ರೇಣಿಗಳು ಎಲ್ಲವೂ ಕಾಣಿಸ್ತಾ ಇದ್ದಾವೆ. ಹಾಗೇ ಇನ್ನು ಮೇಲಕ್ಕೆ ಹೋಗ್ತಾ ಇದ್ದೀರಿ, ಆಕಾಶದಲ್ಲಿ ತೇಲಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೊಳ್ಳಿ. ಆಕಾಶದಲ್ಲಿ ತೇಲಾಡ್ಕೊಂಡು ಹೋಗ್ತಾ ಇದ್ದಂಗೆ ಈ ಕೆಳಗಡೆ ನೋಡ್ತೀರಿ ಭೂಮಿ, ಪೂರ್ತಿ ಭೂಮಿ ನಿಮ್ಗೆ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ತುಂಬ ಮೇಲಕ್ಕಿದ್ದೀರಿ. ಮೇಲ್ ನೋಡ್ತಾ ಇದ್ದಂಗೆ ನೀವು ನೋಡ್ತೀರಿ, ಓ ಚಂದ್ರ ಇಲ್ಲೇ ಇದ್ದಾನೆ. ಆಲ್ಮೋಸ್ಟ್ ಚಂದ್ರ ಹತ್ರ ಬಂದ್ಬಿಟ್ಟಿದ್ದೀರಿ. ಆ್ಯಂಡ್ ಜಸ್ಟ್ ಫೀಲ್ ಮಾಡ್ಕೊಳ್ಳಿ ನೀವು ಈಗ ಚಂದ್ರನ ಮೇಲೆ ಲ್ಯಾಂಡ್ ಆಗ್ತಾ ಇದ್ದೀರಿ. ಚಂದ್ರದ ಮೇಲೆ ಇದ್ದೀರಿ ನೀವು, ಅಲ್ಲಿಂದ ಭೂಮಿಯನ್ನು ನೋಡ್ತಾ ಇದ್ದೀರಿ. ಜಸ್ಟ್ ಇಮ್ಯಾಜಿನ್, ದೂರದಲ್ಲಿ ಭೂಮಿ ಕಾಣಿಸ್ತಾ ಇದೆ, ಈಗ ನೀವು ಚಂದ್ರನ ಮೇಲಿದ್ದೀರಿ. ಆ ಚಂದ್ರನ ದಿವ್ಯ ಬೆಳಕನ್ನ
ಅಲ್ಲಿಂದಾನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ, ಅನುಭವಿಸ್ತಾ ಇದ್ದೀರಿ. ಜಸ್ಟ್ ಟ್ರೈ ಟು ಫೀಲ್ ಯೋರ್ ಸೆಲ್ಫ್ ಆನ್ ದ ಮೂನ್ ನಾವ್. ಬಟ್ ಇವಾಗ ಏನಾಗ್ತಿದೆ, ಇನ್ನೂ ಮೇಲಕ್ಕೆ ಹೋಗ್ತಾ ಇದ್ದೀರಿ. ಚಂದ್ರನು ಕೂಡ ಬಿಟ್ಟು ಮೇಲಕ್ಕೆ ಹೋಗ್ತಾ ಇದ್ದೀರಿ. ಯು ಜಸ್ಟ್ ರೈಸಿಂಗ್ ಅಪ್ 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 ಅಪ್. ಇನ್ನೂ ಮೇಲಕ್ಕೆ ಹೋಗ್ತಾ ಇದ್ದೀರಿ, ಮೇಲಕ್ಕೆ ಹೋಗ್ತಾ ಇದ್ದೀರಿ, ಮೇಲಕ್ಕೆ ಹೋಗ್ತಾ ಇದ್ದೀರಿ. ಮೇಲಕ್ಕೆ ಹೋಗ್ತಾ ಇದ್ದಂಗೆ ಒಂದು ದಿವ್ಯವಾದಂಥ ಪ್ರದೇಶಕ್ಕೆ ಬಂದಿದ್ದೀರಿ. ದೇರ್ ಇಸ್ ಓನ್ಲಿ ಲೈಟ್. ಪೂರ್ತಿ ಬೆಳಕಿದೆ, ಅಗಾಧವಾದಂಥ ಬೆಳಕಲ್ಲಿದೆ, ಅಗಾಧವಾದಂಥ ಬೆಳಕಿದೆ. ಆ್ಯಂಡ್ ಕಂಪ್ಲೀಟ್ ಸೈಲೆನ್ಸ್ ಇದೆ, ನಿಶಬ್ದ, ಸಂಪೂರ್ಣವಾಗಿ ನಿಶಬ್ದತೆ ಇದೆ, ಬರೀ ಬೆಳಕಿದೆ. ಅದು ಸತ್ಯ ಲೋಕ ಅಂತ ಭಾವಿಸ್ಕೊಳ್ಳಿ. ಇವರಿಂದ ಸತ್ಯ ಲೋಕನ. ಆ್ಯಂಡ್ ಯು ಕ್ಯಾನ್ ಚೇಂಜ್ ಯುವರ್ ಡೆಸ್ಟಿನಿ ಹಿಯರ್. ಇಲ್ಲಿ ನೀವು ನಿಮ್ಮ ಡೆಸ್ಟಿನಿಯನ್ನ ಬದಲಾಯಿಸಬಹುದು. ಈ ದಿವ್ಯವಾದಂಥ ಬೆಳಕಲ್ಲಿ ನೀವಿದ್ದೀರಿ. ಸಂಪೂರ್ಣವಾಗಿ ನಿಶಬ್ದತೆ ಇದೆ, ಒಂದು ಶಬ್ದವೂ ಕೂಡ ಇಲ್ಲ, ಪೂರ್ತಿ ಬೆಳಕಿದೆ. ಎಷ್ಟು ಬೆಳಕಂದ್ರೆ 1000 ಸೂರ್ಯಗಳು ಹೇಗೆ ಒಂದೇ ಸತಿ ಬೆಳಕಿದಾಗ ಬೆಳಕಾಗುತ್ತೋ ಅಷ್ಟು ಬೆಳಕಲ್ಲಿದೆ. ಆ ಬೆಳಕಲ್ಲಿ ನಿಮ್ಗೆ ಬೇರೆ ಏನು ಕಾಣಿಸ್ತಾ ಇಲ್ಲ. ಯು ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಜಸ್ಟ್ ಫೀಲ್ ದಿಸ್ ಬ್ಯೂಟಿಫುಲ್, ಅದ್ಭುತವಾದಂಥ ಎನರ್ಜಿಯನ್ನು. ಇದನ್ನು ಫೀಲ್ ಮಾಡ್ತಾ ನಾವು ಜಸ್ಟ್ ಫೀಲ್ ನಿಮ್ಗೆ ಎಲ್ಲಿ ಏನು ಬೇಡವಾಗಿದೆ ಅದೆಲ್ಲ ಅಲ್ಲಿ ರಿಲೀಸ್ ಆಗ್ತಾ ಇದೆ, ಅದೆಲ್ಲ ಅಲ್ಲಿ ಹೋಗ್ತಾ ಇದೆ. ನಿಮ್ಮ ದೇಹ ಮನಸ್ಸಲ್ಲಿರುವಂಥ ಎಲ್ಲ ನೋವುಗಳು, ವೇದನೆಗಳು, ಭಯಗಳು, ದುಃಖಗಳು, ನಿಮ್ಮ ಎಲ್ಲ ಕಾಯಿಲೆಗಳನ್ನು ಸಂಪೂರ್ಣವಾಗಿ ಅಲ್ಲಿ ಕಳ್ಸ್ಕೊತಾ ಇದ್ದೀರಿ, ರಿಲೀಸ್ ಮಾಡ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೋತಾ ಅದನ್ನು ರಿಲೀಸ್ ಮಾಡ್ತಾ ಇದ್ದಂಗೆ ಅಲ್ಲಿರುವಂಥ ದಿವ್ಯ ಬೆಳಕನ್ನು ನಿಮ್ಮ ಮೈ ಒಳಗಡೆ ಚೆನ್ನಾಗಿ ತುಂಬಿಸ್ಕೊಳ್ತಾ, ಆ ಬೆಳಕಿನ ಅದ್ಭುತವಾದಂಥ ಕ್ವಾಲಿಟೀಸ್ಗಳನ್ನು ನಿಮ್ಮ ಒಳಗಡೆ ತುಂಬಿಕೊಳ್ತಾ, ನಿಮಗೆ ಏನು ಬೇಕೋ ಅದನ್ನು ನಿಮ್ಮ ಒಳಗಡೆ ತುಂಬಿಕೊಳ್ತಾ ಇದ್ದೀರಿ. ಆ್ಯಂಡ್ ಇವಾಗ ನೀವು ಫೀಲ್ ಮಾಡ್ತಾ ಇದ್ದೀರಿ, ನೀವು ಸಂಪೂರ್ಣವಾಗಿ ಆರೋಗ್ಯಕರಾಗಿದ್ದೀರಿ. ಜಸ್ಟ್ ಫೀಲ್ ಐ ಆಮ್ ಕಂಪ್ಲೀಟ್ಲಿ ಹೆಲ್ದಿ ನಾ. ಫೀಲ್ ಐ ಆಮ್ ಕಂಪ್ಲೀಟ್ಲಿ ಹ್ಯಾಪಿ ನಾ. ಫೀಲ್ ಐ ಆಮ್ ವೆರಿ ರಿಚ್ ನಾ. ಫೀಲ್ ಐ ಆಮ್ ವೆರಿ ಸಕ್ಸಸ್ಫುಲ್ ನಾ. ಈಗ ನಾನು ತುಂಬ ಸಕ್ಸಸ್ಫುಲ್ ಆಗಿದ್ದೀನಿ, ತುಂಬ ಶ್ರೀಮಂತನಾಗಿದ್ದೀನಿ, ಸಂಪೂರ್ಣವಾಗಿ ಆರೋಗ್ಯಕರಾಗಿದ್ದೀನಿ, ಖುಷಿಯಿಂದ ತುಂಬಿದ್ದೀನಿ, ಆನಂದದಿಂದ ತುಂಬಿದ್ದೀನಿ, ಸಕ್ಸಸ್ಫುಲ್ ಆಗಿದ್ದೀನಿ, ಆಕ್ಟಿವ್ ಆಗಿದ್ದೀನಿ, ಎನರ್ಜೆಟಿಕ್ ಆಗಿದ್ದೀನಿ, ಕಾನ್ಫಿಡೆಂಟ್ ಆಗಿದ್ದೀನಿ, ಕರೇಜಿಯಸ್ ಆಗಿದ್ದೀನಿ. ನಿಮ್ಗೆ ಏನೇನು ಬೇಕೋ ಅದೆಲ್ಲವೂ ಅಲ್ಲಿ ನೀವು ಅಬ್ಸಾರ್ಬ್ ಮಾಡ್ತಾ ಇದ್ದೀರಿ. ಆ ದಿವ್ಯ ಬೆಳಕಿಂದ ಹೀರ್ಕೊಳ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೊಳ್ತಾ ನೀವು ಅದೆಲ್ಲ ಆಗ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೊಳ್ಳಿ. ಯು ಆರ್ ಸಕ್ಸಸ್ಫುಲ್ ನಾವ್, ಯು ಆರ್ ಅಬಂಡೆಂಟ್ ನಾವ್, ಯು ಆರ್ ರಿಚ್ ನಾವ್, ಯು ಆರ್ ವೆರಿ ಹ್ಯಾಪಿ ನಾವ್, ಯು ಆರ್ ವೆರಿ ಕಾನ್ಫಿಡೆಂಟ್ ನಾವ್, ಯು ಆರ್ ವೆರಿ ಕರೇಜಿಯಸ್ ನಾವ್. ನಿಮ್ಗೆ ಏನೇನು ಬೇಕು ಅದೆಲ್ಲವೂ ಆ ಬೆಳಕಲ್ಲಿದೆ. ಅವುಗಳನ್ನು ಚೆನ್ನಾಗಿ ಹೀರ್ಕೊಳ್ತಾ ಇದ್ದೀರಿ. ಬೇಡ್ದಿರೋದೆಲ್ಲ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಿ, ಬೇಕಾಗೋದೆಲ್ಲ ನಿಮ್ಮ ಒಳಗಡೆ ತುಂಬಿಕೊಳ್ತಾ ಇದ್ದೀರಿ. ಜಸ್ಟ್ ಫೀಲ್ ಇಟ್, ಫೀಲ್ ಇಟ್, ಫೀಲ್ ಇಟ್. ಎಲ್ಲ ಖುಷಿಯನ್ನ, ಆನಂದವನ್ನ, ಆರೋಗ್ಯವನ್ನ, ಉಲ್ಲಾಸವನ್ನ, ಉತ್ಸಾಹವನ್ನ, ಸಕ್ಸಸ್ನ, ಅಬಂಡೆನ್ಸ್ನ, ರಿಚ್ನೆಸ್ನ ಸಂಪೂರ್ಣವಾಗಿ ಮೈಮರೊಳಗೆ ತುಂಬಿಕೊಳ್ತಾ ಜಸ್ಟ್ ರಿಸೀವ್ ಇಟ್, ರಿಸೀವ್ ಇಟ್. ಖುಷಿಯಿಂದ, ಆನಂದದಿಂದ ಅದನ್ನ ರಿಸೀವ್ ಮಾಡ್ಕೊಳ್ತಾ ಅದೆಲ್ಲವೂ ನಿಮ್ಮ ಮೈಮರೊಳಗೆ ಚೆನ್ನಾಗಿ ತುಂಬಿದೆ ಅಂತ ಫೀಲ್ ಮಾಡ್ತಾ ನಾವು ಇಟ್ಸ್ ಟೈಮ್ ಟು ಕಮ್ ಡೌನ್ ಫ್ರಮ್ ದ ಏರ್. ಆ ಆನಂದವನ್ನ, ಆ ಖುಷಿಯನ್ನ ಫಾರ್ ದ ನೆಕ್ಸ್ಟ್ 1 minute ಫೀಲ್ ಮಾಡಿ. ಜಸ್ಟ್ ಬಿ ಇನ್ ದ ಸೈಲೆನ್ಸ್. ಆ್ಯಂಡ್ ಆ ಒಂದು ಅದ್ಭುತವಾದಂಥ ಸೈಲೆನ್ಸ್ನ ಸ್ವಲ್ಪ ಹೊತ್ತಲ್ಲಿ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ಬಿ ದೇರ್. ಅದ್ಭುತವಾದಂಥ ಬೆಳಕು, ಸಂಪೂರ್ಣ ನಿಶಬ್ದತೆ. ಆ್ಯಂಡ್ ಜಸ್ಟ್ ಆ ನಿಶಬ್ದತೆಯನ್ನು, ಆ ಸೈಲೆನ್ಸ್ನ ನಿಮ್ಮ ಒಳಗಡೆ ಫೀಲ್ ಮಾಡ್ಕೊಳ್ಳಿ. Just feel that beautiful divine silence within you. ಆ ಅದ್ಭುತವಾದಂಥ ನಿಶಬ್ದತೆಯನ್ನು ಜಸ್ಟ್ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ಫೀಲ್ ದಟ್ ಬ್ಯೂಟಿಫುಲ್ ಡಿವೈನ್ ಸೈಲೆನ್ಸ್. ಎಷ್ಟು ಅದ್ಭುತವಾಗಿದೆ, ಎಷ್ಟು ಆನಂದಕರವಾಗಿದೆ. ಅದನ್ನು ಫೀಲ್ ಮಾಡ್ತಾ
ನಾವು ಸ್ಲೋಲಿ ಆ ಒಂದು ದಿವ್ಯವಾದಂಥ ಸತ್ಯ ಲೋಕದಿಂದ ಕೆಳಗಡೆ ಬರ್ತೀರಿ. ಕೆಳಗಡೆ ಬರಕ್ಕೆ ಮುಂಚೆ ಆ ಸಂಪೂರ್ಣ ಎನರ್ಜಿಗೆ, ಆ ಸತ್ಯ ಲೋಕಕ್ಕೆ ಧನ್ಯವಾದಗಳನ್ನು ಹೇಳ್ತೀರಿ. ಜಸ್ಟ್ ಸೇ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಧಾನವಾಗಿ ಕೆಳಗಡೆ ಬರ್ತೀರಿ. ಯು ಕಮಿಂಗ್ ಆನ್ ದ ಮೂನ್ ನಾವ್. ಚಂದಿರನ್ ಮೇಲೆ ಬಂದಿದ್ದೀರಿ. ಪೃಥ್ವಿ ದೂರದಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ. ಚಂದ್ರನಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀರಿ. ಜಸ್ಟ್ ಸೇ ಥ್ಯಾಂಕ್ ಯು ಡಿಯರ್ ಮೂನ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೆಳಗಡೆ ಬರ್ತಾ ಇದ್ದೀರಿ. ಕೆಳಗಡೆ ಬರ್ತಾ ಇದ್ದಂಗೆ ಎಲ್ಲ ಗ್ರಹ ನಕ್ಷತ್ರಗಳು ಕಾಣಿಸ್ತಾ ಇದ್ದಾವೆ. ಆ ಗ್ರಹ ನಕ್ಷತ್ರಗಳಿಗೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಭೂಮಿ ಕಡೆ ಬರ್ತಾ ಇದ್ದಂಗೆ ದೊಡ್ಡ ದೊಡ್ಡ ಪರ್ವತ ಶ್ರೇಣಿಗಳು ಕಾಣಿಸ್ತಾ ಇದ್ದಾವೆ. ದೊಡ್ಡ ದೊಡ್ಡ ಸಮುದ್ರಗಳು ಕಾಣಿಸ್ತಾ ಇದ್ದಾವೆ. ಆ ಪರ್ವತಗಳಿಗೆ, ಆ ಸಮುದ್ರಗಳಿಗೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಕೆಳಗಡೆ ಬರ್ತಾ ಇದ್ದಂಗೆ ನಿಮ್ಮ ದೇಶ ಕಾಣಿಸ್ತಾ ಇದೆ. ನಿಮ್ಮ ದೇಶಕ್ಕೆ ಧನ್ಯವಾದಗಳನ್ನು ಹೇಳಿ. ನಿಮ್ಮ ರಾಜ್ಯ ಕಾಣಿಸ್ತಾ ಇದೆ. ನಿಮ್ಮ ರಾಜ್ಯಕ್ಕೆ ಧನ್ಯವಾದಗಳನ್ನು ಹೇಳಿ. ನಿಮ್ಮ ಊರು ಕಾಣಿಸ್ತಾ ಇದೆ. ಸೇ ಥ್ಯಾಂಕ್ಸ್ ಟು ಯುವರ್ ಹೋಲ್ ವಿಲೇಜ್ ಆರ್ ಸಿಟಿ. ನಿಮ್ಮ ಸುತ್ತಮುತ್ತ ಕಾಣಿಸುವಂಥ ಪ್ರತಿಯೊಂದು ಪ್ರಕೃತಿಯ ಒಂದು ಭಾಗಕ್ಕೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೆಳಗಡೆ ಬರ್ತಾ ಇದ್ದಂಗೆ ಆ ಬ್ಯೂಟಿಫುಲ್ ಪಾರ್ಕ್ ಕಾಣಿಸ್ತಾ ಇದೆ. ಆ ಪಾರ್ಕ್ ಮಧ್ಯೆಯಲ್ಲಿ ಮತ್ತೆ ಕೆಳಗಡೆ ಬರ್ತಾ ಇದ್ದೀರಿ. ಪಾರ್ಕಲ್ಲಿರುವಂಥ ಎಲ್ಲ ಸಸ್ಯ ರಾಶಿಗಳಿಗೆ ಧನ್ಯವಾದಗಳನ್ನು ಹೇಳಿ. ಹಾಗೆ ಈ ಧನ್ಯವಾದಗಳನ್ನು ನಿಮ್ಮ ಇಷ್ಟ ದೇವರಿಗೆ ಹೇಳಿ, ನಿಮ್ಮ ಗುರು ಹಿರಿಯರಿಗೆ ಹೇಳಿ, ನಿಮ್ಮ ತಂದೆ ತಾಯಿಗೆ ಹೇಳಿ, ಎಲ್ಲ ಏಂಜಲ್ಸ್, ಮಾಸ್ಟರ್ಸ್, ಗೈಡ್ಸ್ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ. ನಿಮಗೆ ನೀವು ಧನ್ಯವಾದಗಳನ್ನು ಹೇಳಿ. ನಿಮ್ಮ ದೇಹ, ಮನಸ್ಸು ಸಂಪೂರ್ಣವಾಗಿ ಸಹಕರಿಸ್ತಾ ಇದೆ. ಜಸ್ಟ್ ಸೇ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ನಿಧಾನವಾಗಿ ಅಲ್ಲಿಂದ ನಿಮ್ಮ ದೇಹದ ಅರಿವಿಗೆ ಬನ್ನಿ. ಕಮ್ ಬ್ಯಾಕ್ ಯುವರ್ ಬಾಡಿ ಅವೇರ್ನೆಸ್. ನಿಮ್ಮ ದೇಹವನ್ನು ಫೀಲ್ ಮಾಡ್ಕೊಳ್ಳಿ. ಸುತ್ತಮುತ್ತಲ ವಾತಾವರಣವನ್ನು ಫೀಲ್ ಮಾಡ್ಕೊಳ್ಳಿ. ನೀವು ಕೂತಂಥ ಜಾಗವನ್ನು ಫೀಲ್ ಮಾಡ್ಕೊಳ್ಳಿ. ಟೇಕ್ ಎನಫ್ ಟೈಮ್. ಆರಾಮ್ಸೆ ನಿಧಾನವಾಗಿ ದೇಹವನ್ನು ಫೀಲ್ ಮಾಡ್ಕೊಳ್ಳಿ. ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. Take another deep breath in and slowly as you breathe out, come back to complete body awareness. ಸಂಪೂರ್ಣ ದೇಹದ ಅರಿವಿಗೆ ಬರ್ತಾ ನಾವು ಪೂರ್ತಿ ಕೈಕಾಲು ಬೆರಳುಗಳನ್ನು ಅಲ್ಲಾಡಿಸಿ ತಲೆಯನ್ನು ಸ್ವಲ್ಪ ಎಡಕ್ಕೆ ಬಲಕ್ಕೆ, ಬಲನ ಎಡಕ್ಕೆ ಮೂವ್ ಮಾಡಿ. ಇನ್ನೊಂದು ದೊಡ್ಡ ಉಸಿರು ತೊಗೊಳ್ಳಿ. ಪೂರ್ತಿ ಉಸಿರು ಹೊರಾಗ್ತಾ ಸ್ಲೋಲಿ ಕಮ್ ಬ್ಯಾಕ್ ಯುವರ್ ಬಾಡಿ ಅವೇರ್ನೆಸ್. ನಿಧಾನವಾಗಿ ದೇಹದ ಅರಿವಿಗೆ ಬಂದು ನಿಮ್ಮ ಎರಡು ಕೈಗಳನ್ನು ಜೋಡಿಸಿ, ಎರಡು ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ, ಎರಡು ಕೈಗಳನ್ನು ಕಣ್ಗಳ ಮೇಲೆ ಇಡಿ. ನಿಧಾನವಾಗಿ ಕಣ್ಣುಗಳನ್ನು ಉಜ್ತಾ ಮುಖವನ್ನು ಸ್ಪರ್ಶ ಮಾಡ್ತಾ, ಫೀಲಿಂಗ್ ಫ್ರೆಶ್, ಹ್ಯಾಪಿ, ಹೆಲ್ದಿ, ಆಕ್ಟಿವ್, ಎನರ್ಜೆಟಿಕ್. Slowly open your eyes, looking at your palms. Great. Welcome back, everybody. ಹೇಗೆ ಅನಿಸ್ತಾ ಇದೆ? How's the experience? Anybody want to share their experience? ನಿಮ್ಗೆ ಹೇಗೆ ಅನಿಸ್ತು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ಏನಾದರೂ ಹೇಳಬೇಕು ಅಂತಂದರೆ ನಿಮ್ಮ ವಿಡಿಯೋ ಆನ್ ಮಾಡಿ ಹ್ಯಾಂಡ್ ವೇವ್ ಮಾಡಿದರೆ ಐ ಕ್ಯಾನ್ ಅನ್ಮ್ಯೂಟ್ ಯು ಆ್ಯಂಡ್ ಯು ಕ್ಯಾನ್ ಸ್ಪೀಕ್. ಸೂಪರ್, ಅನ್ಬಿಲೀವಬಲ್, ಗುಡ್ ಫೀಲಿಂಗ್, ಎಕ್ಸಲೆಂಟ್. ಓಕೆ, excellent, feeling so good, wonderful. ತುಂಬಾ ಚೆನ್ನಾಗಿತ್ತು, feeling relaxed, felt like I was in Satyaloka. Great, Bhagyalakshmi. Excellent, thank you. Please share recorded session. We'll try.
ಹಳೇದು ಪ್ರತಿ ಹುಣ್ಮೆದು ಮತ್ತು ಅಮಾವಾಸ್ಯೆದು ಏನು ಧ್ಯಾನ ಮಾಡಿಸಿರ್ತೀನಿ ಅದೆಲ್ಲ ಯೂಟ್ಯೂಬಲ್ಲಿ ಇರುತ್ತೆ. ದಯವಿಟ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ನೋಡಿ. ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬ ಕಸಿಬಿಸಿ ಆಯಿತು. ಕೆಲವೊಂದ್ಸತಿ ಆ ಥರ ಕೂಡ ಆಗುತ್ತೆ. ಒಳಗಡೆ ಕೆಲವೊಂದ್ಸತಿ ಏನಾಗುತ್ತೆ, ತುಂಬ ನೆಗೆಟಿವಿಟಿ ಅಥವಾ ತುಂಬ ಏನಾದರೂ ಆಲೋಚನೆಗಳು ನಡೀತಾ ಇದೆ, ಅದು ಕೂಡ ಈ ಸಮಯದಲ್ಲಿ ರಿಲೀಸ್ ಆಗುತ್ತೆ. ಸೊ ಹಂಗಾಗಿ ಕೂಡ ಆ ಥರ ಅನಿಸುತ್ತೆ. ಗ್ರೇಟ್. ಸೊ ಎಲ್ಲರೂ ಒಂದು ಒಳ್ಳೆಯ ಅನುಭವನ ಪಡೆದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಸೂಪರ್, ಥ್ಯಾಂಕ್ ಯು. ಆ್ಯಸ್ ಐ ಟೋಲ್ಡ್ ಯು, 9th ಮತ್ತು 10th ಫಾಸ್ಟ್ ಲೈಫ್ ರಿವಿಷನ್ ಥೆರಪಿ ಫೌಂಡೇಶನ್ ಕೋರ್ಸ್ ಇದೆ. ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಜಾಯ್ನ್ ಆಗ್ಬೋದು. 27th of July ಇಂದ ಫಾಸ್ಟ್ ಲೈಫ್ ರಿವಿಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್, ವಿಚ್ ಇಸ್ ಮೈ ಬಿಗ್ಗೆಸ್ಟ್ ಕೋರ್ಸು. ಸುಮಾರು 1 to 1.5 months ತನಕ ನಡೆಯುತ್ತೆ. ಅದು ಹೈಬ್ರಿಡ್ ಇರುತ್ತೆ, ಅಂದರೆ ಆನ್ಲೈನ್ ಪ್ಲಸ್ ಆಫ್ಲೈನ್ ಎರಡೂ ಇರುತ್ತೆ. ಸೊ ಅದರ ಇನ್ಫಾರ್ಮೇಷನ್ ಕೂಡ ನಿಮಗಿದೆ. ಯಾರಾದರೂ ಅದಕ್ಕೆ ಜಾಯ್ನ್ ಆಗಬೇಕು ಅಂದರೆ ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಐ ಕಾಂಟ್ ಬಿಯರ್ ದ ಎನರ್ಜಿ. ಓಕೆ, ಎನರ್ಜಿ ಜಾಸ್ತಿ ಆದಾಗ ಕೂಡ ಆ ಥರ ಆಗುತ್ತೆ ಲಕ್ಷ್ಮಿ. ಸಮ್ಟೈಮ್ಸ್ ಆ ಥರ ಆಗುತ್ತೆ. ರಿಲ್ಯಾಕ್ಸ್ ಮಾಡಿ, ನಥಿಂಗ್ ಟು ವರಿ. ಬಾಡಿ ವಿಲ್ ರಿಲೀಸ್ ಇಟ್. ಅಂದರೆ ನಮ್ಮ ದೇಹ ಮನಸ್ಸು ನಮ್ಗೆ ಏನು ಬೇಡವಾಗಿದೆ ಅಥವಾ ಎಕ್ಸೆಸ್ ಆಫ್ ಎನರ್ಜಿ ಏನಿದೆ ಅದನ್ನು ರಿಲೀಸ್ ಮಾಡುತ್ತೆ. ಚಕ್ರ ಸಾಧನ ಶಾಲಿನಿ ಲಾಸ್ಟ್ ಮಂತೇ ಆಯಿತು. ಆ್ಯಕ್ಚುಲಿ ಈ ಮಂತ್ ಆಯ್ತಾ ಲಾಸ್ಟ್ ಮಂತ್ ಆಯ್ತಾ? ಈ ಮಂತ್ ಆಯಿತು ಇನ್ಫ್ಯಾಕ್ಟ್ ಆ್ಯಕ್ಚುಲಿ. ಸೊ ಚಕ್ರ ಸಾಧನ ಆದಮೇಲೆ ರೇಖಿ ಕ್ಲಾಸ್ ಶುರು ಮಾಡಿದ್ವಿ. ರೇಖಿ ಕ್ಲಾಸ್ ನಡೀತಾ ಇದೆ. ಲೆವೆಲ್ 3 ಇನ್ನೊಂದು ಕ್ಲಾಸ್ ಇದೆ ನಾಳೆ. ಲೆವೆಲ್ 4 ನೆಕ್ಸ್ಟ್ ಮಂತಲ್ಲಿ ಇರುತ್ತೆ. ಸೊ ಮತ್ತೆ ಮೇ ಬಿ 1 or 2 monthsಲ್ಲಿ ರಿಪೀಟ್ ಆಗುತ್ತೆ. ಎಸ್, ಅದೇ ಕೋರ್ಸ್ ಹೇಳ್ತೇನೆ ಶಾಲಿನಿ. ಲಾಸ್ಟ್ ವೀಕೆ ಕೋರ್ಸ್ ಮುಗೀತು ಆ್ಯಕ್ಚುಲಿ. ಲಾಸ್ಟ್ 2 weeks ಬ್ಯಾಕ್ ಚಕ್ರ ಸಾಧನ ಮುಗೀತು. ಎಸ್ ಜ್ಯೋತಿ, ಥ್ಯಾಂಕ್ ಯು. ಇವಾಗ ಯಾರಿಗಾದ್ರೂ ಅರ್ಜೆಂಟ್ ಮಾಡಬೇಕು ಅಂದರೆ ರೆಕಾರ್ಡೆಡ್ ವರ್ಷನ್ನ ತಗೋಬೋದು. ಸೇಮ್ ಕಾಸ್ಟ್ ಇರುತ್ತೆ. ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ, ಯು ಕ್ಯಾನ್ ಗೋ ಥ್ರೂ ದ ರೆಕಾರ್ಡ್. ಸೊ ಅದೇನಾದ್ರು ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮಲ್ಲಿ ಯಾರಿಗಾದ್ರೂ ನನ್ನ ನಂಬರ್ ಇಲ್ಲ ಅಂದರೆ ಲೆಟ್ ಮಿ ಗಿವ್ ಯು ಮೈ ನಂಬರ್. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿಬಿಡ್ತೀನಿ. ಸೊ ಯಾರ ಹತ್ರ ನನ್ನ ನಂಬರ್ ಇಲ್ಲ, ಇಲ್ಲಿ ಡೀಟೇಲ್ಸ್ ತಗೋಬೋದು. ಇದರದ್ದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ನನ್ನ 2 ಮೊಬೈಲ್ ನಂಬರ್ ಇದೆ, ಇಮೇಲ್ ID ಇದೆ, ವೆಬ್ಸೈಟ್ ಇದೆ. ಮತ್ತು ಯೂಟ್ಯೂಬಲ್ಲಿ ಬುದ್ಧತ್ವ ಕನ್ನಡ ಹೆಸರಲ್ಲಿ ನಮ್ಮ ಕನ್ನಡ ಚಾನೆಲ್ ಇದೆ. ಹಿಂದಿಯವ್ರಿಗೆ ಬುದ್ಧತ್ವ ಹಿಂದಿ ಹೆಸರಲ್ಲಿ ಕೂಡ ಚಾನೆಲ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಬುದ್ಧತ್ವ _ ಇದೆ. ಮತ್ತು ಫೇಸ್ಬುಕ್ಕಲ್ಲಿ ಬುದ್ಧತ್ವ ಹೆಸರಲ್ಲಿ ಒಂದು ಪೇಜ್ ಇದೆ. ಸೊ ನೀವು ನಮ್ಮನ್ನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಬೋದು. ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವೆಲ್ಲ ಫ್ರೀ ಕ್ಲಾಸಸ್ ಏನೇನು ಮಾಡ್ತೀನಿ ಅದೆಲ್ಲ ಆ್ಯಸ್ ಇಟ್ ಈಸ್ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೆ ಯಾವಾಗ ಬೇಕು ಆವಾಗ ಮತ್ತೆ ಅವುಗಳನ್ನು ನೀವು ನೋಡ್ಬೋದು. ಆ್ಯಂಡ್ ಜೊತೆಗೆ ನಿಮ್ಗೆ ಯಾರಿಗಾದ್ರೂ ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಬೇಕು ಅಂತ ಅನಿಸಿದರೆ ಅವ್ರು ಕೂಡ ಫಾರ್ವರ್ಡ್ ಮಾಡ್ಬೋದು. ಸೊ ದಟ್ ಮ್ಯಾಕ್ಸಿಮಮ್ ಪೀಪಲ್ ಕ್ಯಾನ್ ಗೆಟ್ ಬೆನಿಫಿಟ್ಸ್ ಆಫ್ ದೀಸ್ ಫ್ರೀ ಕ್ಲಾಸಸ್. ಆಲ್ ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಈವ್ನಿಂಗ್. ಖುಷಿಯಾಗಿರಿ, ಆನಂದವಾಗಿರಿ, ಯಾವಾಗಲೂ ನಗ್ನಗ್ತಾ ಇರಿ, ಆ್ಯಂಡ್ ಹ್ಯಾವ್ ಅ ಅಬಂಡೆಂಟ್ ಆ್ಯಂಡ್ ಸಕ್ಸಸ್ಫುಲ್ ಲೈಫ್ ಅಹೆಡ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಗುಡ್ ನೈಟ್. ಶುಭರಾತ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. Bye-bye. God bless you all.